ಹಾರ್ಟ್ ಬ್ರೋಕನ್ ಆಗಿದ್ದೀರಾ ಯಾವಾಗಾದ್ರೂ? ಒಂದ್ಸಲಿ ಆಗಿರೋದೇನೆ ಇವತ್ತಿಗೂ ಹೀಲ್ ಆಗ್ತಾ ಇದ್ದೀನಿ ನಾನು. ಕಷ್ಟ ಅನ್ನೋದು ಇವತ್ತಿಗೂ ಇದೆ. ಅದು ರಿಜೆಕ್ಷನ್ಸ್ ಇದಂತೂ ತುಂಬಾ ಫೇಸ್ ಮಾಡಿದ್ದೀನಿ ನಾನು. ಎಲ್ಲಿಂದ ಬಂದಿದ್ದೀರಾ ನೀವು? ಸೊ ಈ ತರ ಮಾತುಗಳು. ನಾನು ಬೆಳಿಗ್ಗೆ ಆಡಿಷನ್ಗೆ ಬಂದೆ, ಸಂಜೆ ತನಕನೂ ಆಡಿಷನ್ ತಗೋತಿರ್ಲಿಲ್ಲ. 11 ಆಗಿರೋದು ಉಂಟು. ನಾನು ಒಂದ್ಸಲಿ ಮೈಸೂರಿಗೆ 1 o'clock 2 o'clock ಮಿಡ್ನೈಟ್ ರೀಚ್ ಆಗಿರೋದು ಉಂಟು. ಒನ್ ಪಾಯಿಂಟ್ ಹೇಗಿತ್ತು ಅಂದ್ರೆ ಓಕೆ ಐ ಆಮ್ ಡನ್ ವಿತ್. ಯಾವ್ದಾದ್ರು ಒಂದು ಫೀಲಿಂಗ್ ಇದೆ ದಟ್ ಈ ಡಿಸಿಷನ್ ಮಾಡಬಾರದಿತ್ತು, ಯಾರನ್ನೂ ಟ್ರಸ್ಟ್ ಮಾಡಬಾರ್ದು. ಹೌದಾ? ತರದ್ ಸ್ವಲ್ಪ ವಿಷಯಗಳಿದೆ. ಈಗ ನಾನು ಚೇಂಜ್ ಮಾಡಕ್ ಆಗಲ್ಲ ಅಲ್ಲ ಶ್ರವಣ್. ರಮ್ಯಾ ಮ್ಯಾಮ್ ನ ನೋಡ್ಬಿಟ್ಟು ಐ ಬಿಕಮ್ ಅ ಹ್ಯೂಜ್ ಫ್ಯಾನ್ ಆಫ್. ಯಾವತ್ತೂ ಅನ್ಕೊಂಡಿಲ್ಲ ದಟ್ ನಾನ್ ಬಿಗ್ ಬಾಸ್ ಹೋಗ್ತೀನಿ ಅಂತ. ಪ್ಯಾರ್ ಮೂವಿ, ನಿಮ್ಮ ಮೂವಿ ಬರ್ತಿದೆ. ಈ ಸರ್ ಅಪ್ಪ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ಅಂದಾಗ್ಲೇ ಆಮೇಲೆ ಅಪ್ಪನಾ ಅಂತ ಅನ್ಕೊಂಡಿದ್ದೆ. ಸ್ಪಾಯ್ಲರ್ ಕೊಡದೆ ಒಂದು ಹಿಂಟ್ ಕೊಡ್ಬೋದಾ? ಸೀರಿಯಲ್ ಇಂಡಸ್ಟ್ರಿ ಮುಂದೆ ಹೋಗ್ತಾ ಕಮ್ಮಿ ಆಗ್ಬೋದಾ? ಮಾರ್ಕೆಟ್ ವಾಟ್ ಡು ಯು ಫೀಲ್? ಡಿಸಪಿಯರ್ ಆಗ್ಬೋದಾ? ಶ್ರವಣ್ ಹೇಗಿದೆಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ಅದ ಸ್ಟ್ರಗಲ್ ಯಾರಿಗ್ ಗೊತ್ತು? ನಂಗೆ ಮಾತ್ರ ಗೊತ್ತು. ನಿಮಗ್ ಮಾತ್ರ ಗೊತ್ತು. ನಾಗ್ ಎಷ್ಟೆಲ್ಲ ದುಡಿತಾರೆ ಮರ್ಸಿಡೀಸ್ ಬೆಂಜ್. ಓಕೆ, ಸೀರಿಯಲ್ ಎಂಟರ್ ಸೊ ಅವ್ರದ್ದು ಪೇಮೆಂಟ್ ಎಷ್ಟಿರುತ್ತೆ ರಾಶಿಕಾ? 50K ಇದೆ, 70. What is one thing that people don't know about Rashika that you want to share? Anything specific? What is the biggest fear in your life? ಹೆದರಿಕೆ ಆಗತ್ತಾ ಯಾವ್ದಾದ್ರು ವಿಷಯ ಬಗ್ಗೆ? ಎಲ್ಲಿ ನಾನು ಇಷ್ಟಪಟ್ಟವ್ರನ್ನ ಕಳ್ಕೊಂಡ್ ಬಿಡ್ತೀನಿ. ನೀವು ಹೋಗ್ತಿದ್ದೀರಾ ಬಿಗ್ ಬಾಸ್ಗೆ, ಎಲ್ರು ಕೇಳ್ತಾ ಇದಾರೆ ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ. ಶ್ರವಣ್ ಅವ್ರ ಮದ್ವೆ ಯಾವಾಗ? ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೆಟ್ ಅನದರ್ ಎಪಿಸೋಡ್ ಆಫ್ ಸುಖ ದುಃಖ. ಇವತ್ತು ಸುಖ ದುಃಖ ಶೇರ್ ಮಾಡ್ಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ರಾಶಿಕಾ ಅವರು. ಬಿಗ್ ಬಾಸ್, ಸೆಲೆಬ್ರಿಟಿ, ಮೂವಿ, ಸೀರಿಯಲ್ ತುಂಬಾ ಕೆಲಸ ಎಲ್ಲ ನೀವು ಮಾಡಿದ್ದೀರಾ. ಸೊ ತುಂಬಾ ಟೈಮಿಂದ ನಾವು ಮಾತಾಡ್ತಾ, ಸ್ವಲ್ಪ ಟೈಮ್ ಆಯ್ತು, ಬಟ್ ದೆನ್ ವಿ ಪ್ಲಾನ್ಡ್ ಈ ತರ ಒಂದು ಮಾಡೋಣ ಅಂತ. ಸೊ ಇವತ್ತು ಫೈನಲಿ ವಿ ಆರ್ ಹಿಯರ್. ನೀವು BTS ಬ್ಲಾಗ್ ಅಲ್ಲಿ ನೋಡಿರ್ತೀರಾ. ನಾನು ನಿಮ್ದು ಟೈಮ್ ವೇಸ್ಟ್ ಎಲ್ಲ ಮಾಡೋದಿಲ್ಲ ಆಯ್ತಾ, ನಾವು ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋದು. ಸೊ ದಿಸ್ ಇಸ್ ಪ್ರೆಸೆಂಟೆಡ್ ಬೈ ಕ್ರಿಯಜೆನಿಕ್ಸ್ ಅಕಾಡೆಮಿ ಮೀಡಿಯಾ. ನಿಮ್ಗೆ ಗೊತ್ತಿರ್ಬೋದು, ವಿಡಿಯೋ ಸ್ಕೂಲ್. ಸೊ ಹಾಗೆ ವಿಡಿಯೋ ಎಡಿಟಿಂಗ್ ಅಲ್ಲಿ ಕಲಿಸಿವೆ. ಎನಿವೇಸ್, ಗೆಟಿಂಗ್ ಟು ದ ಮೇನ್ ಪಾಯಿಂಟ್, ಓಕೆನಾ? ಇವತ್ತು ನಾವು ಮಾತಾಡ್ತೀವಿ ನಿಮ್ಮ ಸ್ನೇಹಿತರೆ ರಾಶಿಕಾ ಅವರ ಸ್ಟಾರ್ಟಿಂಗ್ ಜರ್ನಿ ಬಗ್ಗೆ, ಮೂವಿ ಇಂಡಸ್ಟ್ರಿ ಬಗ್ಗೆ, ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ಫ್ಯೂಚರ್ ಪ್ಲಾನ್ಸ್ ಬಗ್ಗೆ, ರಿಲೇಶನ್ಶಿಪ್ಸ್ ಬಗ್ಗೆ. ಅಂದ್ರೆ ಹಾಗಲ್ಲ, ನಾಟ್ ರಿಲೇಶನ್ಶಿಪ್ಸ್ ಅಂದ್ರೆ ಫ್ಯಾಮಿಲಿ ಎಲ್ಲ ಹೇಗೆ ಕನೆಕ್ಟ್, ಅದೆಲ್ಲ ಮಾತಾಡ್ತೀವಿ. ಹಾಗೆ ಹೇಳ್ತಾ ನಾವು ಈಗಲೇ ಸ್ಟಾರ್ಟ್ ಮಾಡ್ತಾ ಇದ್ವಿ. ಜಸ್ಟ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಹೇಳ್ಬೇಕು ಅಂದ್ರೆ ರಾಶಿ, ನಮ್ಮ ಆಡಿಯನ್ಸ್ ನೀವು ಒಂದು ಮಾತು ಸ್ಟಾರ್ಟ್ ಮಾಡ್ಲಿಕ್ಕೆ ಎಂತ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ ತರನೇ ಸ್ಟಾರ್ಟ್ ಮಾಡ್ಲಾ? ಹಲೋ ಸ್ನೇಹಿತರೆ. ಮಾಡಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಫಸ್ಟ್ ಟೈಮ್ ನಾನು ನಿಮ್ಮ ಹೆಸರು ನೋಡಿದಾಗ ಶೆಟ್ಟಿ ಅಂತ ನೋಡಿದೆ, ಆಯ್ತಾ? ಸೊ ಇಲ್ಲ, ಇವರು ಕನ್ನಡದಲ್ಲಿ ಮಾತಾಡ್ತಾರೆ, ತುಳು ಮಾತಾಡೋದು ಯಾವತ್ತೂ ನೋಡಿಲ್ಲ. ಹೇಗೆ? ಆರ್ ಯು ಅ ಮ್ಯಾಂಗ್ಳೂರಿಯನ್ ಬೈ ಎನಿ ಚಾನ್ಸ್? ರೂಟ್ಸ್ ಹೇಗೆ ನಿಮ್ದು ವಿಷಯ? ನಮ್ಮ ಅಪ್ಪ ಬಂದು ಮಂಗ್ಳೂರ್, ನಮ್ಮ ಅಮ್ಮ ಚಿಕ್ಕಮಂಗ್ಳೂರ್. ಹೀಗೆ ಲವ್ ಮ್ಯಾರೇಜ್. ಹಾಗೆ ಡ್ಯಾಡಿ ಸರ್ನೇಮ್ ಹಾಗೆ ಬರತ್ತು ಅಲ್ವಾ? ಸೊ ಮನೇಲಿ ಮಾತಾಡೋದು ತುಳುನೆ, ಬಟ್ ನಂಗೆ ತುಳು ಬರಲ್ಲ. ಸೊ ನಾನ್ ಆನ್ಸರ್ ಮಾಡೋದೆಲ್ಲ ಕನ್ನಡದಲ್ಲೇ, ಬಟ್ ಕಂಪ್ಲೀಟ್ ಆಗಿ ತುಳು ಅರ್ಥ ಆಗುತ್ತೆ ನನಗೆ. ಎವ್ರಿಥಿಂಗ್. ಪಾಡ್ಕಾಸ್ಟ್ ನೀವು ನಂಗೆ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ, ನಾನು ಆನ್ಸರ್ ಮಾಡ್ತಿದ್ದೀನಿ. ಸೊ ಹೀಗೆ ನಡೆಯೋದು ಮನೇಲಿ. ಅಪ್ಪ ಮಾತಾಡೋದು ತುಳುಲೇನೆ, ನಾನ್ ಮಾತಾಡೋದೆಲ್ಲ ಕನ್ನಡದಲ್ಲಿ. ಸೊ ತುಳು ಅರ್ಥ ಆಗತ್ತೆ, ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ಕಲಿಬೇಕು ಅಂತ ಇಂಟ್ರೆಸ್ಟ್ ಕೊಟ್ಟಿದ್ದೀನಿ. ಕಲೀರಿ, ಬೇಗ ಕಲಿಯೋಣ ಅಂತ. ತುಳು ಇಂಡಸ್ಟ್ರಿಯಲ್ಲಿ ಸಹ ನಿಮ್ ಪೇರೆಂಟ್ಸ್ ಇದು ಲವ್ ಮ್ಯಾರೇಜ್ ಅಂತ ಕೇಳ್ಪಟ್ಟಿದೆ, ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದು ಆಗದ ಕಾಲದ ಲವ್ ಅಲ್ಲ, ತುಂಬಾ ಟೈಮ್ ಆಯ್ತು. ಆಗದಕ್ಕೆ ಮತ್ತೆ ಈಗ ಜೆನ್ಜಿ ಲವ್ ಎಂತ ಡಿಫರೆನ್ಸ್? ಡು ಯು ಸಿ ಅ ಡಿಫರೆನ್ಸ್? ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಲೈಕ್ ವಾಟ್ ಇಸ್ ದಟ್ ಮೇನ್ ಥಿಂಗ್? ನನಗೆ ಮೇಜರ್ ಏನು ಅನ್ಸೋದು ಅಂದ್ರೆ, ಮುಂಚೆ ಎಲ್ಲ ರಿಲೇಶನ್ಶಿಪ್ ಅಂತ ಬಂದ್ರೆ ಮದ್ವೆ, ಮದ್ವೆ ಅಂತ ಇರ್ತಿತ್ತು. ಕರೆಕ್ಟ್. ಒಂದ್ ಲವ್ ಸ್ಟೋರಿ. ಈಗ ನಮ್ಮ ಅಪ್ಪ ಅಮ್ಮನ ಬಗ್ಗೆನೇ ಮಾತಾಡಿದ್ರೆ ಅವ್ರಿಬ್ರಿಗೆ ಇರೋದು ಒಂದೇ ಲವ್. ಅದ್ ನಮ್ಮ ಅಪ್ಪ ನಮ್ಮಮ್ಮ ಇಬ್ರೆ ಹೀಗೆ ಇರೋದು. ಮಲ್ಟಿಪಲ್ ರಿಲೇಶನ್ಶಿಪ್ಸ್ ಇಲ್ಲ ಅಲ್ಲಿ. ನನ್ ಬ್ರೇಕಪ್ ಆಯ್ತು, ಇವಾಗ ಇನ್ನೊಬ್ರನ್ನ ಡೇಟ್ ಮಾಡ್ತಿದ್ದೀನಿ, ಇದು ಬ್ರೇಕಪ್ ಆಯ್ತು, ಮದ್ವೆ ಒಬ್ರು ಜೊತೆ, ಈ ತರ ಎಲ್ಲ ಏನೂ ಇಲ್ಲ. ಸಿಂಪಲ್ ಲವ್ ಸ್ಟೋರಿ, ಡೈರೆಕ್ಟ್ ಮದ್ವೆ, ಈ ತರ ಇರ್ತಿತ್ತು. ಬಟ್ ಇವಾಗಿರೋದ್ರಲ್ಲಿ ನೀವು ಹೇಳ್ದಂಗೆ ಜನ್ಜಿ ಏನೇನೋ ನೇಮ್ಸ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ. ಮಲ್ಟಿಪಲ್ ರಿಲೇಶನ್ಶಿಪ್ಸ್. ಇವತ್ತು ಬ್ರೇಕಪ್, ಇಲ್ಲ ನೆಕ್ಸ್ಟ್ ಆಲ್ರೆಡಿ ಇನ್ನೊಂದು ರಿಲೇಶನ್ಶಿಪ್, ಇಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೇ ಇನ್ನೊಂದು ರಿಲೇಶನ್ಶಿಪ್, ಆಲ್ರೆಡಿ ಮದ್ವೆನೂ ಆಗೋಗ್ಬಿಟ್ಟಿರ್ತಾರೆ. ಸೊ ಇದೆಲ್ಲ ಇದೆ ವಿಷಯಗಳು. ನೀವು ಜೆನ್ಜಿನ ಮಿಲೇನಿಯಲ್? ಮಿಲೇನಿಯಲ್, ಜೆನ್ಜಿ ಬೇಡ. ಸೊ ರಾಶಿಕಾ ಅವರು ಮಿಲೇನಿಯಲ್. ಓಕೆ, ಗೊತ್ತಾಯ್ತು. ಸೊ ದಟ್ ಈಸ್ ದ ಡಿಫರೆನ್ಸ್. ಇನಿಷಿಯಲ್ ಫೇಸ್ ನಿಮ್ದು
ಸೀರಿಯಲ್ or ಆಕ್ಟಿಂಗ್ ಕರಿಯರ್ ಹೇಗಿತ್ತು? ವಾಸ್ ದೇರ್ ಅ ಲಾಟ್ ಆಫ್ ಸ್ಟ್ರಗಲ್ or ಇಟ್ ವಾಸ್ ಈಸಿ ಗೋಯಿಂಗ್? ಸ್ಟ್ರಗಲ್ ಇದ್ದೇ ಇರುತ್ತೆ, ಬಟ್ ದೆನ್ ಆಪರ್ಚುನಿಟಿ ಸಿಕ್ತಾ ನಿಮ್ಗೆ, ಅಥವಾ ಯು ಹ್ಯಾಡ್ ವಾಟ್ ವಾಸ್ ದ ಸ್ಟೆಪ್, ಇನಿಷಿಯಲ್ ಸ್ಟೆಪ್? ಸಿ ಕಷ್ಟ ಅನ್ನೋದು ಇವತ್ತಿಗೂ ಇದೆ. ಅದು ಈಸಿ ರೂಟ್ ನನಗೆ, ನಾನು ಒಂದು 2019 ಬಂದೆ, ಕೋವಿಡ್ ಬಂತು, ಮತ್ತೆ ದೇರ್ ವಾಸ್ 2 years ಗ್ಯಾಪ್, ಮತ್ತೆ ನಾನು ಸೀರಿಯಲ್ ಮಾಡಿದ್ದು, ಈ ಥರ ಇತ್ತು. ಇರತ್ತಲ್ಲ ಆಡಿಷನ್ಸ್, ರಿಜೆಕ್ಷನ್ಸ್, ಇದಂತೂ ತುಂಬ ಫೇಸ್ ಮಾಡಿದ್ದೀನಿ ನಾನು ಹೇಳ್ದಂಗೆನೆ ನಮ್ಮ ಮನೇಲಿ ತುಳು ಮಾತಾಡ್ತಿದ್ರು, ನನಗೆ ಕನ್ನಡ, ನಂದು ಕನ್ನಡ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ನಮ್ಮ ಮಂಗಳೂರು ಕನ್ನಡ ಟೈಪ್ ಇತ್ತು. ಅಂಡ್ ಆಹಾ ಇದೆಲ್ಲ ಬರ್ತಿರ್ಲಿಲ್ಲ ನನಗೆ. ಸೊ ಕನ್ನಡ ಸೀರಿಯಲ್ ಮಾಡ್ತೀವಿ ಅಂದ್ರೆ ಅದೆಲ್ಲ ಸ್ಪಷ್ಟವಾಗಿರ್ಬೇಕಲ್ಲ ಕನ್ನಡ. ಸೊ ನನಗೆ ಸ್ಪಷ್ಟ ಕನ್ನಡ ಬಂದೇ ಇಲ್ಲ. ಸೊ ಅದಕ್ಕೆ ಜಾಸ್ತಿ ರಿಜೆಕ್ಷನ್ಸ್ ನಾನು ಫೇಸ್ ಮಾಡ್ಬಿಟ್ಟಿದ್ದೀನಿ. ಕನ್ನಡ ಬರಲ್ಲ, ಎಲ್ಲಿಂದ ಬಂದಿದ್ದೀರಾ ನೀವು? ಸೊ ಈ ತರ ಮಾತುಗಳು. ನಾನು ಮೈಸೂರಿಂದ ಬರ್ತಿದ್ದೆ ಬ್ಯಾಂಗ್ಳೂರಿಗೆ ಆಡಿಷನ್ಸ್ ಕೊಡಕ್ಕೆ. ನಾನು ಬೆಳಿಗ್ಗೆ ಆಡಿಷನ್ಗೆ ಬಂದೆ, ಸಂಜೆ ತನಕನೂ ಆಡಿಷನ್ ತಗೋತಿರ್ಲಿಲ್ಲ. ನಾಟ್ ಬಿಕಾಸ್ ಆಫ್ ಲ್ಯಾಂಗ್ವೇಜ್, ನ್ಯೂ ಕಮರ್. ನಾನು ಹೇಳಿರ್ತಿದ್ದೆ, ಸರ್ ನಾನು ಮೈಸೂರಿಂದ ಬರ್ತಾ ಇದ್ದೀನಿ, ನನಗೆ ಆದಷ್ಟು ಬೇಗ ಆಡಿಷನ್ ಮುಗಿಸಿ ಕಳಿಸಿ ಅಂತ. 11 ಆಗಿರೋದು ಉಂಟು, ನಾನು ಒಂದ್ಸಲಿ ಮೈಸೂರಿಗೆ 1 o'clock 2 o'clock ಮಿಡ್ ನೈಟ್ ರೀಚ್ ಆಗಿರೋದು ಉಂಟು. ಈ ಥರ ಎಲ್ಲ ಆಗಿದೆ. ಸಮ್ಟೈಮ್ಸ್ ಏನಾಗ್ತಿತ್ತು ಗೊತ್ತಾ ಶ್ರವಣ್, ಮನೇಲಿ ಆಡಿಷನ್ಸ್ ಅಷ್ಟು ರಿಜೆಕ್ಷನ್ಸ್ ಫೇಸ್ ಮಾಡಿ ಆಡಿಷನ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿರ್ಲಿಲ್ಲ ನಾನು. ಕಾಲೇಜ್ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಅಂತ ಈ ಥರ ಎಲ್ಲ ಹೇಳಿ, ಸುಳ್ಳು ಹೇಳಿ ಹೋಗಿರೋದು ಉಂಟು ನಾನು. 2018. 8 years ಬ್ಯಾಕ್. 8 years ಬ್ಯಾಕ್. ನಿಮ್ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿಂದ ಜರ್ನಿ ಸ್ಟಾರ್ಟ್. ಅದ್ರ ಮಧ್ಯೆ ತುಂಬಾ ರಿಜೆಕ್ಷನ್ಸ್. ಒನ್ ಪಾಯಿಂಟ್ ಹೇಗಿತ್ತು ಅಂದ್ರೆ, ಓಕೆ ಐ ಆಮ್ ಡನ್ ವಿತ್ ದಿಸ್. ಸೊ ವಾಟ್ ಡಿಡ್ ಯು, ವೆನ್ಎವರ್ ಯು ಆರ್ ಗೆಟಿಂಗ್ ರಿಜೆಕ್ಷನ್, ವಾಟ್ ವಾಸ್ ಯೋರ್ ಮೈಂಡ್ ಸೆಟ್? ನೀವೇನು ಇಲ್ಲ ನಾನು ಟ್ರೈ ಮಾಡಿ ನಾನು ಬಂದೇ ಬರ್ತೀನಿ ಆ ಮೈಂಡ್ ಸೆಟ್ ಅಲ್ಲಿ ಇದ್ರಾ, ಅಥವಾ ಹೇಗೆ ಯು ಫೆಲ್ಟ್ ಬ್ಯಾಡ್? ವಾಟ್ ವಾಸ್ ದ ಮೈಂಡ್ ಸೆಟ್? ಯಾಕಂದ್ರೆ ಯಾರು ಪೇರೆಂಟ್ಸ್ ಹತ್ರ ಶೇರ್ ಮಾಡ್ತೀರಾ, ಈಗ ನೀವು ಹೇಳಿದ್ರೆ ಪೇರೆಂಟ್ಸ್ ಹತ್ರ ಸಹ ಹೇಳ್ತಿರಲಿಲ್ಲ. ಸೊ ವಾಟ್ ವಾಸ್ ಯೋರ್ ಮೈಂಡ್ ಸೆಟ್? ಯು ಆರ್ ಓನ್ಲಿ ಹೋಲ್ಡಿಂಗ್ ಯೋರ್ ಸೆಲ್ಫ್. ಏನ್ ಮೈಂಡ್ ಸೆಟ್ ಅವಾಗ ಹೇಗಿತ್ತು ಅಂದ್ರೆ, ಶುಡ್ ನಾಟ್ ಗಿವ್ ಅಪ್ ಆನ್ ದಿಸ್. ಯಾಕಂದ್ರೆ ಇದು ನಾನು 2018 ಪ್ಲಾನ್ ಮಾಡಿದ್ದಲ್ಲ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ. ನಾನು ಚಿಕ್ಕಮಂಗ್ಳೂರಲ್ಲಿ ಇದ್ದೆ ಅಲ್ವಾ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಇದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೆ. ತನನಂ ಫಿಲ್ಮ್ ಬರುತ್ತೆ, ರಮ್ಯಾ ಮ್ಯಾಮ್ ಮತ್ತೆ ರಕ್ಷಿತಾ ಮ್ಯಾಮ್ ಇಬ್ರು ಇರ್ತಾರೆ ಅದರಲ್ಲಿ. ಸೊ ಅದ್ರಲ್ಲಿ ಒಂದು ಸಾಂಗ್ಗೆ ನಮ್ ಡ್ಯಾನ್ಸ್ ಕ್ಲಾಸ್ ಇಂದ ಕರ್ಕೊಂಡು ಹೋಗಿದ್ರು ನಮ್ನೆಲ್ಲ. ಸೊ ಆ ಇಂಟ್ರೆಸ್ಟ್ ಅವಾಗಿಂದ ನನಗೆ ಬಿಲ್ಡ್ ಆಗಿರೋದು. ಸೊ ರಮ್ಯಾ ಮ್ಯಾಮ್ ಮತ್ತೆ ರಕ್ಷಿತಾ ಮ್ಯಾಮ್ ನೋಡಿ ಇಂಟ್ರೆಸ್ಟ್ ಬಿಲ್ಡ್. ಇಲ್ಲ, ರಕ್ಷಿತಾ ಮ್ಯಾಮ್ ಜೊತೆ ನಂದೇನು ಇರ್ಲಿಲ್ಲ. ರಮ್ಯಾ ಮ್ಯಾಮ್ ಜೊತೆ ಒಂದು ಸಾಂಗ್ ಇತ್ತು, ಎಂಟೈರ್ ಸಾಂಗ್ ಅಲ್ಲಿ ನಾನು ಇದೀನಿ ಅವ್ರ ಜೊತೆ. ಓ ಹೌದಾ? ಸೊ ಅವಾಗ ನಂಗೆ ಇಂಟ್ರೆಸ್ಟ್ ಬಿಲ್ಡ್ ಆಗಿದ್ದು. ನನ್ ಥಾಟ್ ಹೇಗಿತ್ತು ಗೊತ್ತಾ, ಆ ಟೈಮಲ್ಲಿ ಫೋನ್ಸ್ ಎಲ್ಲ ಏನು ಇರ್ಲಿಲ್ಲ, ನನಗೆ ಡ್ಯಾನ್ಸ್ ಕ್ಲಾಸ್ ಇಂದ ಕರ್ಕೊಂಡು ಹೋಗ್ತಿದ್ರು. ರಮ್ಯಾ ಮ್ಯಾಮ್ ನ ನೋಡ್ಬಿಟ್ಟು ಐ ಬಿಕಮ್ ಅ ಹ್ಯೂಜ್ ಫ್ಯಾನ್ ಆಫ್. ನಾನ್ ನೋಡ್ಬೇಕು ಅವ್ರನ್ನ, ಅದಕ್ಕೆ ನಾನು ಇಂಡಸ್ಟ್ರಿಗೆ ಹೋಗ್ಬೇಕು, ಇದು ಒಂದೇ ಥಾಟ್ ಇದ್ದಿದ್ದು. ಆಕ್ಟ್ರೆಸ್ ಆಗ್ಬೇಕು ಅನ್ನೋ ಯಾವ ಇಂಟೆನ್ಷನ್ ಇಟ್ಕೊಂಡು ನಾನು ಇಂಡಸ್ಟ್ರಿಗೆ ಬಂದೋಳೆ ಅಲ್ಲ. ಜಸ್ಟ್ ಐ ವಾಂಟ್ ಟು ಮೀಟ್ ರಮ್ಯಾ ಮ್ಯಾಮ್. ಸ್ಕೂಲಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇನೆ, ಫಸ್ಟ್ ಸ್ಟ್ಯಾಂಡರ್ಡ್. ಆಮೇಲೆ ನಾನು 4th ಇದ್ದಾಗ ಅಪ್ಪ ಅಮ್ಮ ಅದೇ ಶಿಫ್ಟೆಡ್ ಟು ಮೈಸೂರು. ಅವಾಗ ನಾನು ಸ್ಕೂಲಲ್ಲಿ ಕೇಳ್ತಾರಲ್ಲ ನೀನ್ ಏನಾಗ್ಬೇಕು, ಅವಾಗೆಲ್ಲ ಇದನ್ನೇ ಹೀರೋಯಿನ್ ಆಗ್ಬೇಕು ನಾನು. ಸೊ ನನ್ನ ಯಾವತ್ತೂ ನಾನು ಚೇಂಜ್ ಮಾಡ್ಕೊಂಡಿಲ್ಲ. ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇನ್ನೊಂದೇನೋ ಮಾಡ್ಬೇಕು ಅಂತ ನಾನು ಯಾವತ್ತೂ ಇಲ್ಲ. ನನ್ನ ಥಾಟೇ ಇಲ್ಲ. ನೀವು ಓದಿರೋದೆಲ್ಲ ಮೈಸೂರು? ಎಲ್ಲ ಓದಿದ್ದಲ್ಲ ಮೈಸೂರೇ. ಸೊ ಆಗ ಡಿಸೈಡ್ ಮಾಡಿ ಈಗ ಅಲ್ಲಿ ರೀಚ್ ಆಗಿದ್ರೆ ವೆರಿ ನೈಸ್. ಸೊ ತುಂಬಾ ಜನರಿಗೆ ಇದು ಆಗಲ್ಲ ನೋಡಿ. ಚಿಕ್ಕದಿರುವಾಗ ನಾನೇನು ನಾನ್ ಸಹ ಬಿಸ್ನೆಸ್ ಮಾಡ್ಬೇಕಂತ ಯೋಚನೆ ಮಾಡಿದ್ದೆ, ಹೇಗೋ ಅಲ್ಲೇ ಕನೆಕ್ಟ್ ಆಗಿದ್ರಿ. ಬಟ್ ದೆನ್ ವಿತ್ ದ ಡಿಫರೆಂಟ್ ಫೀಲ್ಡ್. ಬಟ್ ದೆನ್ ದಟ್ ಈಸ್ ರಿಯಲಿ ನೈಸ್. ನೀವು ಚಿಕ್ಕದಿರುವಾಗ ಏನು ಯೋಚನೆ ಮಾಡಿದ್ರೆ ವರ್ಕ್ ಆನ್ ದಟ್ ಅಲ್ವಾ. ಈಗ ನಾನೇನೋ ಮಾಡ್ಬೇಕು ಅಂತಾರೆ, ನನ್ ಮುಂಚೆಯಿಂದನೂ ಅದಿದೆ. ನನಗೇನೋ ಮಾಡ್ಬೇಕು, ಕಷ್ಟ ಅಂತ ಗೊತ್ತು. ಯಾವ್ದು ಈಸಿ ಇರಲ್ಲ ಲೈಫ್ ಅಲ್ಲಿ. ಲಕ್ ಅನ್ನೋದಿರ್ಬೇಕು. ನಾನ್ ಸ್ವಲ್ಪ ಬಿಲೀವ್ ಮಾಡ್ತೀನಿ, ಲಕ್ ಇದ್ರೆ ಆಗೋಗುತ್ತೆ ಅಂತ. ಬಟ್ ಇದು ನನಗೆ ಗೊತ್ತಾಗ್ಬಿಟ್ಟಿದೆ, ರಾಶಿ ಅಟ್ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ವರ್ಕ್ ರಿಯಲಿ ಹಾರ್ಡ್. ನೀನ್ ಏನೋ ಮಾಡ್ಬೇಕು ಅಂದ್ರೆ, ನನ್ನ ಲೈಫಲ್ಲಿ ನಂಗೆ ಯಾವ್ದು ಈಸಿಯಾಗಿ ಸಿಗಲ್ಲ ಅನ್ನೋ ನನಗೆ ಆಲ್ರೆಡಿ ಗೊತ್ತಾಗಿದೆ. ಅದಕ್ಕೆ ನಾನು ಏನ್ ಮಾಡ್ಬೇಕು, ಹ್ಯಾವ್ ಟು ವರ್ಕ್ ರಿಯಲಿ ಹಾರ್ಡ್ ಅಷ್ಟೇ. ಕರೆಕ್ಟ್. ಸೊ ದಿಸ್ ಟೆಲ್ಸ್ ಯು ಸ್ನೇಹಿತರೆ, ನೀವು ಡಿಸಿಪ್ಲಿನ್ ಆಗಿ ಕೆಲಸ ಮಾಡಿದ್ರೆ ನಿಮ್ ಗೋಲ್ ಏನಿದೆ ಅದನ್ನ ರೀಚ್ ಆಗಕ್ಕೆ ಆಗುತ್ತೆ. ಹಾರ್ಟ್ ಬ್ರೋಕನ್ ಆಗಿದ್ದೀರಾ ಯಾವಾಗಾದ್ರೂ? ಹಾರ್ಟ್ ಬ್ರೇಕ್ ಆಗಿದ್ಯಾ? ಶ್ರವಣ್ಗೆ ಆಗಿದ್ಯಾ? ನಂಗೆ ತುಂಬಾ ಸತಿ ಆಗಿದೆ. ಇದನ್ನೇ ನಾನು ಹೇಳಿದ್ದು, ಇವಾಗಿರೋ ಜನರೇಷನ್ ಅಲ್ಲಿ ತುಂಬಾ ಸಲ ಹಾರ್ಟ್ ಬ್ರೇಕ್ಸ್ ಆಗಿದೆ. ಕಾಮಿಡಿ ಮಾಡಿದ್ದು ಸ್ನೇಹಿತರೆ, ನಿಮ್ಗೆಲ್ಲ ಅವ್ರ ಬಗ್ಗೆ ಗೊತ್ತಿರತ್ತೆ, ವ್ಲಾಗ್ಸ್ ನೋಡ್ತಿರ್ತಾರೆ. ನೀವು ಹೇಳಿ, ನಿಮ್ದು ಹಾರ್ಟ್ ಬ್ರೇಕ್ ಆಗಿದೆ? ತುಂಬಾ ಸತಿ ಆಗಿದೆ? ಇಲ್ಲ, ಒಂದ್ಸಲಿ ಆಗಿದೆ. ಅದು ಹೇಗೆ ಓವರ್ಕಮ್? ಇಂಡಸ್ಟ್ರಿಯಲ್ಲಿ ಒಂದ್ಸಲಿ ಆಗಿರೋದೇನೆ ಇವತ್ತಿಗೂ ಹೀಲ್ ಆಗ್ತಾ ಇದ್ದೀನಿ ನಾನು. ಸೊ ಇನ್ನೊಂದ್ಸಲಿ ನಾನು ಆಗ್ಬಿಟ್ಟು ಹೀಲ್ ಆಗಷ್ಟೆಲ್ಲ ಆ ಸ್ಟ್ರೆಂತ್ ಇಲ್ಲ ನನ್ಗೆ.
ಅದಕ್ಕೆ ನಾನು ಹೀಲ್ ಆಗೋದು ಬಿಟ್ಬಿಟ್ಟೆ. ನಾನು ಒಪ್ಕೊಂಡ್ಬಿಟ್ಟೆ ನನ್ನ ಜೀವನನೇ ಹೀಗೆ ಅಂತ. ಬಟ್ ಓಕೆ, ಸೊ ಆಗಿದೆ, ಹೀಲ್ ಆಗ್ತಾ ಇದ್ದೀರಾ? ಇನ್ನು ಹೀಲ್ ಆಗಿಲ್ಲ? ಹೀಲ್ ಆಗಿದ್ದೀನಿ ಇರತ್ತಲ್ಲ, ಈಗ ನಿಮ್ ತರ ಹಿಂಗೆಲ್ಲ ಬಂದಿರ್ತೀನಿ, ಹಾರ್ಟ್ ಬ್ರೇಕ್ ಯಾವಾಗ ಆಗಿದೆ ಅಂತೆಲ್ಲ ಹೇಳ್ದಾಗ ಮತ್ತೆ ನೆನಪಾಗುತ್ತೆ. ಸಾರಿ, ಬೇಜಾರು ಮಾಡ್ಬೇಡಿ. ಇಲ್ಲ, ಬೇಜಾರೆಲ್ಲ ಆಗಲ್ಲ ಇವಾಗ. ನಿಮ್ದು ಚೈಲ್ಡ್ ಆರ್ಟಿಸ್ಟ್ ಆಗಿ ನೀವು ಇದ್ರಲ್ಲ, ಅಂದ್ರೆ ನೀವು ಚಿಕ್ಕದಿರುವಾಗ ಆಕ್ಟಿಂಗ್ ಮಾಡಿದ್ದೀರಾ? ಅದ್ ಒಂದೇನು ಮಾಡಿರೋದು. ಹೇಗಿತ್ತು? ಆಗ್ಲೇ ಫೇಮ್ ಬಂದ್ಬಿಟ್ಟಿತ್ತ ಸ್ಕೂಲಲ್ಲಿ? ಓ, ಇವಳು ಮೂವಿಯಲ್ಲಿ ಮಾಡಿದ್ದಾರೆ ಅಂತ? ಇಲ್ಲ, ಆ ತರ ಎಲ್ಲ ಏನೂ ಇರ್ಲಿಲ್ಲ. ಅದ್ರಲ್ಲಿ ತುಂಬಾ ಜನ ಮಕ್ಳಿದ್ವಿ. ಓ, ಗ್ರೂಪ್ ಇತ್ತು. ಬಟ್ ಎಲ್ಲಾರ್ಗೂ ಒಂದಿತ್ತು, ಓಕೆ ಇವರು ಸಿನಿಮಾದಲ್ಲಿ ಮಾಡಿದ್ದಾರೆ ಆ ಸಾಂಗ್, ಅದು ಇದು ಅಂತ. ಯಾವ್ದು ಮೂವಿ? ತನನಂ. ಕರೆಕ್ಟ್ ನೀವು ಹೇಳಿ. ವೆರಿ ನೈಸ್. ತುಂಬಾ ಮುಂಚೆ ಅನ್ಸತ್ತಲ್ಲ? ತುಂಬಾ ಮುಂಚೆ, ಚಿಕ್ಕದಿದ್ದಾಗ. ಅದೇ ನೆಕ್ಸ್ಟ್ ಕ್ವಶನ್, ಎಕ್ಸ್ಪೀರಿಯನ್ಸ್ ಹೇಗಿತ್ತು ರಮ್ಯಾ ಅವ್ರ ಜೊತೆ ಅಂತ ನೀವು ಹೇಳಿದ್ರಿ. ತುಂಬಾ ಯು ಹ್ಯಾಡ್ ರಿಯಲ್ ಫನ್, ಖುಷಿ ಆಯ್ತಾ? ಆಗ ಫಸ್ಟ್ ಟೈಮ್ ನೀವು ಮೂವಿ ಸೆಟ್ ಎಲ್ಲ ನೋಡಿರ್ಬೋದಲ್ಲ, ನೀವು ಫಸ್ಟ್ ಹೇಗಿತ್ತು ಫೀಲಿಂಗ್? ವಾಸ್ ಇಟ್ ಅ ನ್ಯೂ ವರ್ಲ್ಡ್ ಆರ್ ನಾರ್ಮಲ್ ಆಗಿತ್ತು? ನಾನ್ ನಿಜ ಹೇಳ್ಬೇಕು ಅಂದ್ರೆ ಅವಾಗ ನನಗೇನು ಐಡಿಯಾ ಇರ್ಲಿಲ್ಲ, ಯಾಕಂದ್ರೆ ತುಂಬಾ ಚಿಕ್ಕ ಹುಡುಗಿ. ನಂಗೆ ಇವಾಗ್ಲೂ ನಾನು ನೆನ್ಸ್ಕೊಂಡ್ರೆ ಅಲ್ಲಿದ್ದ ಆರ್ಟಿಸ್ಟ್, ಕ್ಯಾಮ್ರಾಮ್ಯಾನ್, ನಾನು ಹೇಗಿರ್ತಿತ್ತು ಇದು ಮಾತ್ರ ನೆನಪಾಗುತ್ತೆ. ಬಿಟ್ರೆ ಕಂಪ್ಲೀಟ್ ಪಿಕ್ಚರ್ ನೆನಪಿಲ್ಲ ನನಗೆ ಅದು. ನೀವು ಮೂವೀಸ್ಗೆ ಬಂದ್ರೆ, ಸೀರಿಯಲ್ ಇಂದ ಮೂವಿ ಫಸ್ಟ್ ಶಿಫ್ಟ್ ಯಾವಾಗ ನಿಮ್ದು? ಫಸ್ಟ್ ಮೂವಿ ನೀವು ಪ್ರೆಸೆನ್ಸ್ ಮಾಡಿರೋದು ಯಾವಾಗ, ಯಾವ ಇಸ್ವಿಯಲ್ಲಿ? 22 ಇಂದ ಸ್ಟಾರ್ಟ್ ಆಯ್ತು. 23 ಇಟ್ ಗಾಟ್ ರಿಲೀಸ್ಡ್. ಹಾಗೆ ನೀವು ಬಿಗ್ 24 ಇಟ್ ಗಾಟ್ ರಿಲೀಸ್ಡ್. ಸೊ ಬಿಗ್ ಬಾಸ್ ಮುಂಚೆನೆ ನೀವು ಸಿನಿಮಾ ಮಾಡಿದ್ದೆ. ಓ, ವೆರಿ ನೈಸ್. ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಬಿಗ್ ಬಾಸ್ ಹೋಗಿದ್ದು. ಸೊ ಯೋಗರಾಜ್ ಭಟ್ ಸರ್ ಮೂವಿಯಲ್ಲಿ ಆಕ್ಟ್ ಮಾಡಿದೀರಾ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ? ನಾನು ಸೀರಿಯಲ್ ಇಂದ ಹೋಗಿದ್ದೆ ಸಿನಿಮಾಗೆ, ಆಯ್ತಾ. ಬಟ್ ಮುಂಚೆ ನಾನು ಒಂದಿತ್ತು, ನಾನು ಸಿನಿಮಾನೇ ಮಾಡ್ಬೇಕು. ಬಟ್ ಸೀರಿಯಲ್ ಹೇಗೆ ಅಂತ ಅಂದ್ರೆ ಶ್ರವಣ್, ನಾನು ಯಾವ ಆಕ್ಟಿಂಗ್ ಕ್ಲಾಸ್ಗೂ ಹೋಗ್ಲಿಲ್ಲ, ಥಿಯೇಟರ್ ಮಾಡಿಲ್ಲ, ಏನೂ ಮಾಡಿಲ್ಲ. ಯೂಶುವಲಿ ಈಗ ಯಾರು ಆಕ್ಟ್ರೆಸ್, ಹೀರೋಯಿನ್, ಹೀರೋ ಎಲ್ಲ ಇರ್ತಾರೆ, ಅವರೆಲ್ಲ ಮೆಜಾರಿಟಿ ಅವ್ರ ಆಕ್ಟಿಂಗ್ ಕ್ಲಾಸಿಗೆ ಹೋಗಿರ್ತಾರ. ಈಗ ಅವ್ರಿಗೆ ಕಲಿಬೇಕು ಅಂತ ಇದ್ರೆ ಅಂತ ಎಲ್ಲ ಇತ್ತು ಅಂದ್ರೆ ಹೋಗುತ್ತೆ. ಆ ಟೈಮಲ್ಲಿ ನನಗೆ ಕಾಲೇಜ್ಗೆ ಹೋಗ್ತಾ ಇದೆ, ಈ ಕಡೆ ಮೈಸೂರು ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ಬೇಕಿದ್ದೆಲ್ಲ ಇತ್ತಲ್ವಾ. ನಮ್ಮ ಮನೇಲಿ ಹೇಗಿತ್ತು ಅಂದ್ರೆ ಇಂಡಸ್ಟ್ರಿ ಬೇಡ, ಸ್ಟಾರ್ಟಿಂಗ್ ಸಪೋರ್ಟ್ ಯಾರೂ ಮಾಡ್ಲಿಲ್ಲ ನನಗೆ. ಓಕೆನಾ, ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ಚಿಕ್ಕಮ್ಮ, ಅದೇವೆಲ್ಲ ಬೇಡ, ಇಂಡಸ್ಟ್ರಿ ಆಗಲ್ಲ, ಯಾರಿದ್ದಾರೆ ನಮ್ಮ ಇಂಡಸ್ಟ್ರಿ, ನೀನ್ ಹೇಗೆ ಹೋಗ್ತೀಯ ಇಂಡಸ್ಟ್ರಿಗೆ, ನಿಂಗೆ ತುಂಬಾ ಕಷ್ಟ ಆಗತ್ತೆ. ಅಂಡ್ ಐ ಆಮ್ ಅ ಪ್ಯಾಂಪರ್ಡ್ ಕಿಡ್, ನೀನ್ ಅಷ್ಟೆಲ್ಲ ಕಷ್ಟಪಡಕ್ ರೆಡಿ ಇದೆಯಾ, ಅಷ್ಟೆಲ್ಲ ಮಾಡ್ತೀಯಾ ನೀನು ಅನ್ನೋದು ಒಂದು ಕ್ವೆಶನ್ ಇತ್ತು. ನಮ್ಮಪ್ಪ ಹೇಗೆ ಅಂತ ಅಂದ್ರೆ, ಇಂಡಸ್ಟ್ರಿ ಚಾನ್ಸೇ ಇಲ್ಲ, ತುಂಬಾ ಸ್ಟ್ರಿಕ್ಟ್. ಇವತ್ತಿಗೂ ಅಲ್ಲಿ ಕೂತಿದ್ದ ನಾನು ಹಿಂಗೆ ಸೈಲೆಂಟ್ ಆಗೇ ಕೂತಿರ್ತೇನೆ, ಜಾಸ್ತಿ ಮಾತಾಡಲ್ಲ, ಜಾಸ್ತಿ ಏನು ಹೇಳಲ್ಲ. ಒಳ್ಳೇದಲ್ಲ. ಬಟ್ ಹಾಗಿರ್ತಿತ್ತು, ಆಯ್ತಾ. ಸೊ ಸೀರಿಯಲ್ ನನಗೆ ಎಕ್ಸ್ಪೀರಿಯನ್ಸ್ ಕೊಡ್ತು, ಸ್ಕೂಲ್ ತರ ಆಯ್ತು. ನಾನು ತುಂಬಾ ಕಲಿತೆ. ಅಂದ್ರೆ ಈಗ ಕ್ಯಾಮ್ರಾ ಮುಂದೆ ನಿಂತು ನಾನು ಏನ್ ಅನ್ಕೊಂಡಿದ್ದೆ, ಈಗ ಎಷ್ಟೊಂದು ಜನ ಥಾಟ್ ಇರತ್ತೆ, ಓಕೆ ನಾವೊಬ್ರು ಆಕ್ಟ್ರೆಸ್ ಆಗ್ಬೇಕು ಅಂತಾನೆ ನಾನು ಚೆನ್ನಾಗಿದ್ರೆ ಸಾಕು, ಸೆಲೆಕ್ಟ್ ಮಾಡ್ಕೊಬಿಡ್ತಾರೆ, ನಾನು ಆಕ್ಟಿಂಗ್ ಮಾಡ್ಬೋದು, ಇದೆಲ್ಲ ಇರತ್ತೆ. ಬಟ್ ಅದೇನು ಅಲ್ಲ, ನೀನ್ ಚೆನ್ನಾಗಿರೋದು ಮೇನ್ ಪಾರ್ಟ್ ಅಲ್ಲ, ಅದೊಂದು ಪಾರ್ಟ್. ಬಟ್ ಮೇಜರ್ ಪಾರ್ಟ್ ಏನ್ ಗೊತ್ತಾ, ನೀನ್ ಆಕ್ಟಿಂಗ್ ಬರ್ಬೇಕು, ನಿಂಗೆ ಕ್ಯಾಮ್ರಾ ಸೆನ್ಸ್ ಇರಬೇಕು, ಇದೆಲ್ಲ ಇರತ್ತೆ, ತುಂಬಾ ವಿಷಯಗಳಿರತ್ತೆ. ಈಗ ನೀವು ಬಿಸ್ನೆಸ್ ಮಾಡಕ್ಕೆ ನಿಮ್ಗೆ ಎಷ್ಟೊಂದು ವಿಷಯಗಳು ತಿಳ್ಕೊಂಡಿರ್ಬೇಕಲ್ಲ, ಹಾಗೆ ಇದೇದ್ರ ಬಗ್ಗೆನೂ ನಾಲೆಜ್ ಇಲ್ಲ ನನಗೆ. ನನಗೇನು ಹೋಗ್ತೀನಿ, ಅವ್ರು ಸ್ಕ್ರಿಪ್ಟ್ ಕೊಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಿದ್ದೆ. ಬೈ ಲಕ್ ಆ ಪಾಯಿಂಟಲ್ಲಿ ಹೇಗಿತ್ತು ಅಂತ ಅಂದರೆ 2018 ಸೆಪ್ಟೆಂಬರ್ ನನಗೆ ನನ್ನ ಸೀರಿಯಲ್ ಬಂದಿದ್ದು. ಸಾಕು, ಐ ಆಮ್ ಡನ್ ವಿತ್ ದಿಸ್. ಯಾಕಂದರೆ ತುಂಬ ಟ್ರೈ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟಿತ್ತು ನನಗೆ. ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ಓಕೆ ಫೈನ್, ನನಗಿದಾಗಲ್ಲ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂದ್ಕೊಂಡು ನಾನು ಸೈಲೆಂಟ್ ಆಗೋಗ್ಬಿಟ್ಟೆ. ಇದು ಸಡನ್ ಆಗಿ ನನಗೆ ಕಾಲ್ ಬಂತು 2018 ಸೀರಿಯಲ್. ನಾನು ಸೀರಿಯಲ್ಗೆ ಹೋಗ್ತೀನಿ, ಕಾವೇರಿ ಉದಯ ಟಿವಿಲಿ. ಉದಯ ಟಿವಿ ವಾಸ್ ಅ ಥಿಂಗ್, ನೋ ಬ್ಯಾಕ್ ದೆನ್. ಅವಾಗ ಸೊ ಹೋಗ್ತೀನಿ, ಏನೂ ಗೊತ್ತಿಲ್ಲ. ರೈಟ್ ನೋಡಿ ಅಂತಾರೆ, ಲೆಫ್ಟ್ ನೋಡಿ ಅಂತಾರೆ. ಐ ವಾಸ್ ಸೋ ಕನ್ಫ್ಯೂಸ್. ತುಂಬ ಭಯದಿಂದನೇ ಸೆಟ್ಗೆ ಹೋಗ್ತಾ ಇದೆ. ಏನಂತಾರೆ, ಶಾರ್ಟ್ ಆಗಿದ ತಕ್ಷಣ ನಮ್ಮ ಡೈರೆಕ್ಟರ್ ಕ್ಯಾಮ್ರಾ ಮುಂದೆ ಮಾನಿಟರ್ ಮುಂದೆ ಬಂದು ಕುತ್ಕೊಬಿಡು, ಬಿಕಾಸ್ ನೋಡು ಸೀನಿಯರ್ ಆರ್ಟಿಸ್ಟ್ ಹೇಗೆ ಮಾಡ್ತಾರೆ ಏನು ಅನ್ಕೊಂಡು. ಹತ್ಕೊಂಡು ಶ್ರವಣ ನನ್ನ ಅಮ್ಮಂಗೆ ಕಾಲ್ ಮಾಡಿರೋದು ಉಂಟು, 1-2-3 ಮಂತ್ಸ್ ಆದ್ಮೇಲೆ. ಅಮ್ಮ ನಂಗೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇಲ್ಲ, ನಾನು ಅನ್ಕೊಂಡಷ್ಟು ಈಸಿ ಇಲ್ಲ, ನಾನು ಬಿಟ್ಬಿಡ್ತೀನಿ ಅನ್ಕೊಂಡು. ಅಮ್ಮ ಹೇಳಿದ್ ಒಂದೇ ಮಾತು, ಇಷ್ಟೊಂದು ಕಷ್ಟಪಟ್ಟೆ ನೀನು, ಒನ್ ಇಯರಿಂದ ನೀನು ತುಂಬಾ ಕಷ್ಟಪಟ್ಟು ಇವತ್ತು ಈ ಒಂದು ಓಕೆ ನೀನೇನೋ ಆಕ್ಟಿಂಗ್ ಮಾಡ್ತಿದ್ಯಾ, ಈ ಆಪರ್ಚುನಿಟಿ ಸಿಕ್ಕಿದೆ, ಇಷ್ಟು ಈಸಿಯಾಗಿ ಗಿವ್ ಅಪ್ ಮಾಡ್ತಿ, ಇಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಕ್ ನೀನು ಇಂಡಸ್ಟ್ರಿಗೆ ಬಂದ, ನಮ್ಮೆಲ್ಲರ ಜೊತೆನೂ ಫೈಟ್ ಮಾಡಿ ಅಂತ ಹೇಳಿದ್ರು. ಐ ಥಿಂಕ್ ಆ ಒಂದು ವಿಷಯ ತುಂಬಾ ಮೋಟಿವೇಟ್ ಮಾಡ್ತು ಆ ಪಾಯಿಂಟ್ ಅಲ್ಲಿ ನನಗೆ. So you didn't give up, you continued. ಅಲ್ಲಿಂದ ನಾನು ಗಿವ್ ಅಪ್ ಮಾಡಕ್ ಇಷ್ಟನೇ ಆಗ್ಲಿಲ್ಲ. ಸೊ ಅಂದ್ರೆ
ವೆನ್ ಯು ಟಾಕ್ ಅಬೌಟ್ ಎಕ್ಸ್ಪೀರಿಯನ್ಸ್ ವಿತ್ ಯೋಗರಾಜ್ ಭಟ್ ಸರ್, ಹೇಗಿತ್ತು? ಚೆನ್ನಾಗಿತ್ತಾ? ಅದೇ ಈಸ್ ಅ ಬಿಗ್ ನೇಮ್ ಇನ್ ದ ಇಂಡಸ್ಟ್ರಿ. ಡೈರೆಕ್ಟರ್ ಹೇಗೆ ಅಂದ್ರೆ ಆ ಸಿನಿಮಾದಲ್ಲಿ ನಾನು ಎಷ್ಟು ಕಲಿಬೇಕು ಅಷ್ಟು ಕಲ್ತ್ಬಿಟ್ಟಿದ್ದೀನಿ. 3-4 months ವರ್ಕ್ಶಾಪ್ ಮಾಡಿದ್ವಿ ಆ ಸಿನಿಮಾಗೋಸ್ಕರ. ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಕ್ಲಾಸಲ್ಲೇ ಇರ್ತಾ ಇದ್ವಿ. ವರ್ಕ್ಶಾಪ್ ಅಂದ್ರೆ ರಿಹರ್ಸಲ್ಸ್. ಯಾ, ಈಗ ನಮ್ದು ಏನಿತ್ತು ನಮ್ಮ ಕ್ಯಾರೆಕ್ಟರ್ಗೆ, ಈಗ ನಾನು ಹೀರೋ, ಇನ್ನೊಬ್ರು ಹೀರೋಯಿನ್, ಯಾರಿಗೂ ಗೊತ್ತಿರಲ್ಲ ಆ ಕ್ಯಾರೆಕ್ಟರ್ ನಾವ್ ಅದ್ ಜಸ್ಟಿಫೈ ಮಾಡ್ಬೇಕು ಅಂದ್ರೆ ಒಬ್ರನ್ನೊಬ್ರನ್ನ ತಿಳ್ಕೊಂಡಿರ್ಬೇಕು. ಇದೆಲ್ಲ ಯೂಸ್ ಟು ಡೂ ದಟ್, ಆಯ್ತಾ? ಸೊ ಆ ಟೈಮಲ್ಲಿ ಹೇಗಿತ್ತು ಅಂದ್ರೆ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಮಾಡೋದು, ಆಕ್ಟಿಂಗ್ ಇಸ್ ಸೋ ಈಸಿ ಅಂತ ಹೇಳ್ಕೊಟ್ರು. ಕಂಫರ್ಟೇಬಲ್ ಆ ಕಂಫರ್ಟ್ ಝೋನ್ ಕೊಟ್ರು ಅಲ್ಲಿ ನಮ್ಗೆ. ನನಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅಂದ್ರೆ ಯೂಸ್ ಟು ಕಾಲ್ ಮಿ ಶೆಟ್ರೆ ಅಂತ, ಆಯ್ತಾ? ಶೆಟ್ರೆ ಆರಾಮಾಗಿ ಮಾಡಿ, ನೀವು 50 ಟೇಕ್ ತಗೊಳ್ಳಿ, ಆರಾಮಾಗಿ ಮಾಡಿ, ನೀವು ಕಲಿಬೇಕು. ಒಂದೊಂದ್ಸಲ ಸ್ಕ್ರಿಪ್ಟೇ ಕೊಡ್ತಿರ್ಲಿಲ್ಲ ಶ್ರವಣ್. ಈಗ ಒಂದು ನಾವು ಕಲ್ತ್ಕೊಂಡು ಹೋಗಿರ್ತಿದ್ವಿ, ಇಮಿಡಿಯೇಟ್ ಚೇಂಜ್ ಆಗೋಗಿರ್ತಿತ್ತು, ಡೈಲಾಗ್ಸ್ ಚೇಂಜ್ ಆಗೋಗಿರ್ತಿತ್ತು. ಈಗ ನೀವು ಮೂವಿ ಮಾಡುವಾಗ ಸ್ಕ್ರಿಪ್ಟ್ ಕೊಡ್ತಾರಾ, ಅದು ಎಕ್ಸಾಕ್ಟ್ ಆಗಿರ್ಬೇಕಾ? ನೀವು ನಿಮ್ಮ ಸ್ಟೈಲ್ ಅಲ್ಲಿ ತಗೊಂಡು ಹೋಗ್ಬೋದಾ? ನಮ್ಮ ಸ್ಟೈಲ್ ನಾವು ತಗೊಂಡು ಹೋಗ್ಬೋದು ಇಫ್ ಡೈರೆಕ್ಟರ್ ಇಸ್ ಓಕೆ. ಒಬ್ಬೊಬ್ರು ಹೇಗಿರತ್ತೆ ಗೊತ್ತಾ, ಪಿನ್ ಟು ಪಿನ್ ಅಲ್ಲ, ಹೇಗಿದೆ ಹಾಗೆ ಹೇಳ್ಬೇಕು ಅಂತ ಹೇಳ್ತಾರೆ. ನಮ್ ಯೋಗರಾಜ್ ಸರ್ ಹೇಗಿದ್ರು ಅಂದ್ರೆ ನಿಮ್ಮ ಭಾಷೆಲಿ ನೀವ್ ಹೇಳಿ, ಆಕ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ, ಕ್ಯಾಮ್ರಾ ಇದೆ ಅನ್ನೋದ್ ಮರ್ತ್ಬಿಡಿ, ನಾನಿದೀನಿ ಅನ್ನೋದನ್ನ ಮರ್ತ್ಬಿಡಿ. ಇಷ್ಟೇ ಅವ್ರು ಹೇಳ್ತಿದ್ದು. ಎಷ್ಟು ಕಂಫರ್ಟಬಲ್ ಆಗಿರ್ತಾ ಇದ್ವಿ ಅಂದ್ರೆ ಮೂವಿ ಯಾವಾಗ ಸ್ಟಾರ್ಟ್ ಆಯ್ತು, ಮೂವಿ ಯಾವಾಗ ಮುಗೀತು ಅನ್ನೋದೇ ಗೊತ್ತಾಗ್ಲಿಲ್ಲ. ಕಂಪ್ಲೀಟ್ ಮನೆ ಫೀಲ್ ಅದೊಂಥರ ನಮಗೆ ಇದ್ದಿದ್ದು. ವರ್ಕ್ಶಾಪ್ ಪ್ಲೇಸ್ ಇಂದ ಹಿಡ್ದು ಶೂಟಿಂಗ್ ಸೆಟ್ ಇರ್ಲಿ, ಬ್ರೇಕ್ ಸಿಕ್ಕರೆ ಯಾಕೆ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಫೀಲ್ ಆಗ್ತಿತ್ತು ಎಂಡ್ ಆಫ್ ದ ಡೇ ನಮಗೆ. ನಾನು ಇಂಡಸ್ಟ್ರಿಲಿ ಎಷ್ಟು ವರ್ಷ ಇರ್ತೀನಿ ಅನ್ನೋದು ಗೊತ್ತಿಲ್ಲ, ಅಷ್ಟು ವರ್ಷಕ್ಕೂ ಏನೇನ್ ಬೇಕೆಲ್ಲ ನಾನು ಆ ಫಿಲ್ಮಲ್ಲಿ ಕಲ್ತ್ಬಿಟ್ಟಿದ್ದೀನಿ. ಸೊ ನಿಮ್ಮ ಇಲ್ಲಿ ತನಕದ ಜರ್ನಿಯಲ್ಲಿ ಒನ್ ಮೂಮೆಂಟ್ ದಟ್ ಚೇಂಜ್ಡ್ ಯುವರ್ ಇಂಡಸ್ಟ್ರಿ ಕರಿಯರ್, ವಾಟ್ ಇಸ್ ದಟ್ ಮೂಮೆಂಟ್ ಯು ಫೆಲ್ಟ್ ವೆರಿ ಫ್ರೂಟ್ಫುಲ್? ಖುಷಿ ಆಯಿತು ಆ್ಯಂಡ್ ಇಟ್ ಹೆಲ್ಪ್ಡ್ ಯು, ಟರ್ನಿಂಗ್ ಪಾಯಿಂಟ್ ಥರ ಅಂದರೆ ಏನು ಇಲ್ಲಿ ತನಕ? ನಂಗೆ ಆಪರ್ಚುನಿಟಿ ಸಿಕ್ಕಿದ್ದೇನೆ. ಮೂವಿ ಓಕೆ. ಸೊ ನಿಮ್ಮನ್ನು ನೀವು ಫಸ್ಟ್ ಮೂವಿ ಮಾಡಿದ್ರೆ ಆಗಲೇ ಜನ ರೆಕಗ್ನೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಬಿಗ್ ಬಾಸ್ ಅಲ್ಲಿ ಜನ ರೆಕಗ್ನೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ? ಆ ಟೈಮಲ್ಲಿ ಏನಾಯ್ತು ಅಂತ ಅಂದ್ರೆ ಒಂದಷ್ಟು ಜನ ನೋಡ್ತಾ ಇದ್ರು, ಓಕೆ ಇವರು ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಅನ್ಕೊಂಡು ಬಂದು ಯಾರು ಮಾತಾಡಿಸ್ತಿರ್ಲಿಲ್ಲ. ಅಷ್ಟೊಂದು ಜನ, ತುಂಬಾ ಕಡಿಮೆ ಜನ ಮಾತಾಡ್ಸಿದ್ದು. ಅದಾಗಿ ಮೂವಿ ಆಗಿದ ತಕ್ಷಣನೇ ಒಂದು 2-3 months ಗ್ಯಾಪಲ್ಲಿ ನಾನು ಬಿಗ್ ಬಾಸ್ ಹೋಗ್ಬಿಟ್ಟೆ. ಹೌದಾ? 2-3 months ಗ್ಯಾಪಲ್ಲಿ ನಾನು ಬಿಗ್ ಬಾಸ್ ಹೋಗಿದ್ದಾಯ್ತು. ಸೊ ಬಿಗ್ ಬಾಸ್ ಇಂದ ಬಂದಿದ ತಕ್ಷಣ ರೆಕಗ್ನೈಸೇಷನ್ ಜಾಸ್ತಿ ಆಯ್ತು. ಸೊ ಬಿಗ್ ಬಾಸ್ ಅಂದ್ರೆ ಆ ಮೂವಿಯಲ್ಲಿ ನಿಮ್ನ ನೋಡಿ ಅದರಲ್ಲಿಂದ ಸಹ ದಟ್ ಮೂವಿ ಸ್ಕ್ರೀನ್ ಪ್ರೆಸೆನ್ಸ್ ಇಂದ ಸಹ ಬಿಗ್ ಬಾಸ್ ಇದು ಮಾಡ್ತಾರ, ಕರೀತಾರ? ಹೇಗೆ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ವೈ ಡು ಯು ಥಿಂಕ್ ಬಿಗ್ ಬಾಸ್ ಸೆಲೆಕ್ಟೆಡ್ ಯು? ಹೇಗೆ? ನಂಗೆ ಬಿಗ್ ಬಾಸ್ ನಾನು ಸಿನಿಮಾ ಮಾಡಕ್ಕಿಂತ ಮುಂಚೆನೆ ನನಗೆ ಕಾಲ್ ಬಂದಿತ್ತು. ಹೌದಾ? ಓಕೆ. ಸೀರಿಯಲ್ ಮಾಡ್ಬೇಕಾದ್ರೆ ಅಂದ್ರೆ ಸೀರಿಯಲ್ ಇಂದ ಗ್ಯಾಪ್ ಇತ್ತು. ನಾನು ಹೇಳ್ದೆ ಅಲ್ವಾ ನಾನು ಸಿನಿಮಾ ಮಾಡ್ಬೇಕಿತ್ತು ಅಂತ. ಸೊ ಸೀರಿಯಲ್ ಆಪರ್ಚುನಿಟಿ ಬಂದ್ರು ಕೂಡ ಆ ಟೈಮಲ್ಲಿ ಹೇಗಿತ್ತು, ನಾನು ಸಿನಿಮಾ ಮಾಡ್ಬೇಕು. ನನ್ನ ಫೋಕಸ್ ವಾಸ್ ಲೈಕ್ ವೆರಿ ಕ್ಲಿಯರ್, ನಾನು ಸಿನಿಮಾ ಮಾಡ್ಬೇಕು. ಸೊ ಹಾಗಾಗಿ ಐ ಟುಕ್ 1.5 years ಗ್ಯಾಪ್, ಬಿಕಾಸ್ ನಾನು ಮೂವಿಗೆ ಏನ್ ಬೇಕಿತ್ತು ಅದನ್ನ ವರ್ಕ್ ಮಾಡ್ಬೇಕಿತ್ತು. ಸೊ ಕಂಪ್ಲೀಟ್ ಗ್ಯಾಪ್ ತಗೊಂಡು ಆ ಟೈಮಲ್ಲಿ ಬಿಗ್ ಬಾಸ್ ಕಾಲ್ ಬರುತ್ತೆ, ಇಲ್ಲ ಅಂತ ಹೇಳ್ತೀನಿ. ಮನದ ಕಡೆಲ್ಲೂ ಮಾಡ್ಬೇಕಾದ್ರೂ ಕೂಡ ನಂಗೆ ಬಿಗ್ ಬಾಸ್ ಆಫರ್ ಬರುತ್ತೆ, ನಮ್ ಟೀಮಿಗೆ ಕಾಲ್ ಹೋಗುತ್ತೆ. ಅವಾಗ ಇಲ್ಲ ಆಗಲ್ಲ, ಯಾಕಂದ್ರೆ ಶೂಟಿಂಗ್ ನಡೀತಾ ಇತ್ತು. ಯಾವತ್ತೂ ಅನ್ಕೊಂಡಿಲ್ಲ ದಟ್ ನಾನ್ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ. ರ್ಯಾಂಡಮ್ ಥಾಟ್. ನಂಗೆ ಕಾಲ್ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ, ಟೀಮ್ ಕಾಲ್ ಮಾಡ್ತಾರೆ, ಹೀಗಿದೆ ಬನ್ನಿ ಈ ಸಲ. ನಾನು ದುಬೈಲಿ ಇರ್ತೀನಿ, ಟ್ರಿಪ್ಪಲ್ಲಿ ಇರ್ತೀನಿ ನಾನು. ನನಗೆ ಕಾಲ್ ಬರುತ್ತೆ, ಹೀಗೆ ಬಿಗ್ ಬಾಸ್ ಅಂತ. ಬಿಗ್ ಬಾಸ್ ಅಮ್ಮ, ಬಿಗ್ ಬಾಸ್ ಇಂದ ಕಾಲ್ ಬಂದಿದೆ, ನಿನಗೆ ಗೊತ್ತು ನಾನ್ ಬಿಗ್ ಬಾಸ್ಗೆ ಹೋಗ್ತೀನಿ, ಚಾನ್ಸ್ ಎಲ್ಲ ಹೋಗಲ್ಲ ಅನ್ನೋದು ನನ್ನ ಥಾಟ್. ಅಲ್ಲಿ ಹೋಗಿದ್ರೆ ಹೇಗಿರ್ತೀನಿ? ಐ ಆಮ್ ವೆರಿ ಮಚ್ ಡಿಪೆಂಡೆಡ್ ಟು ಮೈ ಫ್ಯಾಮಿಲಿ. ಏನೇ ಇದ್ರು ಏನೇ ಯಾರು ಫಸ್ಟ್ ಕಾಲ್ ಅಮ್ಮಂಗೆ ಹೋಗುತ್ತೆ, ಇಲ್ಲ ಅಪ್ಪ ಯಾರಿಗೋ ಒಂದು ಕಾಲ್ ಮಾಡ್ತೀನಿ, ಹೀಗೆ ಹಾಗೆ ಅಂತೇನೋ ಹೇಳ್ತೀನಿ. ಬಟ್ ಅಲ್ಲೋರೆ ಯಾರೂ ಇರಲ್ವಲ್ಲ, ಹೇಗಿರ್ತೀನಿ ಅನ್ನೋದು ಒಂದು ವಿಷಯ ತುಂಬಾ ಆಯ್ತು. ನನ್ಗಾಗಲ್ಲ ಸ್ಟಾರ್ಟಿಂಗ್ ಅಲ್ಲಿ 1 point ಏನ್ ಸ್ಟ್ರೈಕ್ ಆಯ್ತು ಅಂದ್ರೆ, ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಡೋಣ ಇದನ್ನ. ವಿತೌಟ್ ಫೋನ್, ಯಾರ್ ಜೊತೆನೂ ಕಾಂಟ್ಯಾಕ್ಟ್ ಇರಲ್ಲ, ಟೈಮ್ ಗೊತ್ತಿರಲ್ಲ, ಏನಿದೆ ಅಂತ ಗೊತ್ತಿರಲ್ಲ, ಬಟ್ ಆಚೆ ಕಡೆ ಏನ್ ಆಗತ್ತೆ ಅನ್ನೋದೇ ಕ್ಲೂ ಇರಲ್ಲ, ಆಯ್ತಾ? ಇದನ್ನ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ನಾನು ಎಷ್ಟು ದಿನ ಇರ್ಬೋದು? ಯಾಕೆ ಅಂದ್ರೆ ಬರೋರು ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ, ದೇ ಯೂಸ್ ಟು ಟೆಲ್ ಮಿ ರಾಶಿ ವಾಸ್ ವೆರಿ ಸ್ಟ್ರಾಂಗ್. ನನ್ನ ಫ್ರೆಂಡ್ಸ್ ಗ್ರೂಪ್ ಆಗಿರ್ಲಿ, ನಮ್ಮ ಫ್ಯಾಮಿಲಿಲಿ ನಿನ್ನಷ್ಟು ಸ್ಟ್ರಾಂಗ್ ಗರ್ಲ್ ನಾವು ನೋಡೇ ಇಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಅಮ್ಮ ಯೂಸ್ ಟು ಟೆಲ್ ಮಿ ಆಲ್ ದಿಸ್. ಬಿಗ್ ಬಾಸ್ ಅಲ್ಲಿ ಯಾರೇ ಹೇಗೆ ಆಚೆ ಕಡೆಯವ್ರು ಎಲ್ಲರೂ ಇದಾರೆ ಸಪೋರ್ಟ್ ಮಾಡಕ್ಕೆ, ಬಿಗ್ ಬಾಸ್ ಅಲ್ಲಿ ಯಾರು ಸಪೋರ್ಟ್ ಮಾಡಕ್ಕೆ ಇರಲ್ವಲ್ಲ, ನಾನು ಒಬ್ಳೆ ಅಲ್ವಾ.
ಸೊ ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ನಾನು ಅಂತ ತಿಳ್ಕೊಳ್ಬೇಕಿತ್ತು. ಅದು ಒಂದು ರೀಸನ್ಗೆ ಐ ವೆಂಟ್ ಟು ಬಿಗ್ ಬಾಸ್ ಶ್ರವಣ್ ಅಷ್ಟೇನೆ. ಗುಡ್ ಎಕ್ಸ್ಪೀರಿಯನ್ಸ್. ಗುಡ್ ಎಕ್ಸ್ಪೀರಿಯನ್ಸ್. ಮನದ ಕಡಲು ಮೂವಿ ಮಾಡಿದ್ರಿ, ಇದರಿಂದ ಬಿಗ್ ಬಾಸ್ ವರೆಗಿನ ಕಂಪ್ಲೀಟ್ ಜರ್ನಿ ಇದೆ. ನಿಮ್ಗೆ ಪರ್ಸನಲಿ ಬಿಗ್ಗೆಸ್ಟ್ ಟರ್ನಿಂಗ್, ನೀವು ಫಸ್ಟ್ ಮೂವಿಗೆ ಕ್ರೆಡಿಟ್ ಕೊಡ್ತೀರಾ, ಬಿಗ್ ಬಾಸ್ಗೆ ಕ್ರೆಡಿಟ್ ಕೊಡ್ತೀರಾ? ನಾನು ಫಸ್ಟ್ ಸೀರಿಯಲ್ ಕ್ರೆಡಿಟ್ ಕೊಡ್ತೀನಿ. ಸೀರಿಯಲ್ಗ? ಯಾಕಂದ್ರೆ ಅದು ಸ್ಟಾರ್ಟ್ ಆಗಿರೋದಕ್ಕೆ ಇವತ್ತಿಲ್ಲಿ ನಾನು ಕಾವೇರಿ. ಬಿಕಾಸ್ ಅವತ್ ಆ ಒಂದು ಸ್ಕ್ರೀನ್ ನನಗೆ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಐ ಥಿಂಕ್ ಗೊತ್ತಿಲ್ಲ ಇಷ್ಟೆಲ್ಲ ಮತ್ತೆ ಮಾಡ್ತಿದ್ದ ನಾನು. ಇಲ್ವಾ? ಸೆಪ್ಟೆಂಬರ್ ಅದೇ ನಾನು ಹೇಳ ಕಾಲ್ ಬರಕ್ಕಿಂತ ಮುಂಚೆ ನನ್ನ ಡಿಸಿಷನ್ ಹೇಗಿತ್ತು ಅಂದ್ರೆ ನಂಗೆ ಬೇಡ. ಯಾವುದು? ಕಾವೇರಿ ಕಾಲ್ ಬರಕ್ಕಿಂತ ಮುಂಚೆ ಕಾವೇರಿ ಸಹ ನಿಮ್ಗೆ ಬೇಡ ಅಂತ ಇದ್ದ? ಬೇಡ ಅಂತಾನೆ ಇದ್ದಿದ್ದು. ಆ ಒಂದು 2 weeks ನಾನು ಹೇಗಿತ್ತು ಅಂದ್ರೆ ಐ ಆಮ್ ಡನ್ ವಿತ್ ದಿಸ್ ಅಮ್ಮ, ನಂಗೆ ಇನ್ ಮಾಡಕ್ಕಾಗಲ್ಲ, ನಾನು ಇನ್ನೇನಿದೆ ನನ್ನ ಕೆರಿಯರ್ನ ನೋಡ್ಕೊಂಡು ಹೋಗ್ತೀನಿ ಅಂತ. ಆ ಕಾಲ್ ಬಂದಿದ್ಕೆ ಇವತ್ತು ನಾನು ಎಲ್ಲಿದ್ದೀನಿ, ಅದ್ ಫಸ್ಟ್ ಕಾಲ್, ಆ ಒಂದು ನನ್ನ ಡೆಸಿಷನ್. ರಿಯಲ್ ಲೈಫ್ ರಾಶಿಕಾ ನನ್ನ ಈಗ ನೋಡ್ತಿದ್ದೀನಿ, ಮತ್ತೆ ಬಿಗ್ ಬಾಸ್ ಅಲ್ಲಿ ಇದ್ದ ರಾಶಿಕಾ ಸೇಮ್ ಡಿಟ್ಟೋನಾ? ಸೇಮ್. ಅಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂತ ಇದ್ದೆ. ಇಲ್ಲ, ಈಗ ತಾಳ್ಮೆಯಲ್ಲೇ ಇದ್ದೀರಾ? ಇವಾಗ ಅಷ್ಟು ಕೋಪ, ಈಗ ಕೋಪ ಬರ್ಸೋರು ಯಾರಿಲ್ಲ, ಆಗ ಕೋಪ ಬರ್ಸೋಕೆ ಜಾಸ್ತಿ ಜನ ಇದ್ರಾ? ಅಲ್ಲಿ ಕೋಪ ಬರ್ಸಕ್ ಜಾಸ್ತಿ ಇರತ್ತೆ, ಜಾಸ್ತಿ ಜನ ಇದ್ರು. ಬಟ್ ರಾಶಿಕಾ ರಿಯಲ್ ಲೈಫ್ ಅಲ್ಲಿ ಅಷ್ಟೊಂದು ಕೋಪ ಮಾಡ್ಕೊಳ್ಳೋದಾಗಿರ್ಲಿ, ರಿಯಾಕ್ಟ್ ಮಾಡಲ್ಲ ಅಷ್ಟು ಈಸಿಯಾಗಿ. ಬಟ್ ಅಲ್ಲಿ ನಮ್ ಪಾಯಿಂಟ್ಸ್ ನಾವ್ ಹೇಳಲೇಬೇಕಾಗತ್ತೆ ಅಲ್ವಾ, ಟ್ರಿಗರ್ ಆಗ್ಬಿಡತ್ತೆ. ಸೊ ಫಸ್ಟ್ ನಾನು ಹೇಳಿದ್ದೆ ನಿಮ್ಮನ್ನ ಕಾಲ್, ಫಸ್ಟ್ 2-3 ಎಪಿಸೋಡ್ಸ್ ನಾನು ನೋಡಿದೆ. ಆಗ ಕಾಮೆ ಇದ್ರಿ ನೀವು, ಅಂದ್ರೆ 2-3 ಎಪಿಸೋಡ್ಸ್ ನಾನು ಸ್ಟಾರ್ಟಿಂಗ್ ನೋಡಿರೋದು, ಕಾಮೆ ಇದ್ರಿ. ಮತ್ತೆ ನೀವು ನಿಮ್ಮ ಹತ್ರ ಮತ್ತೆ ನೀವು ಹೇಳಿದ್ರಿ ಇಲ್ಲ ಮತ್ತೆ ಮತ್ತೆ ನೋಡಿ ಅಂತ. ಸೊ ಇಟ್ ವಾಸ್ ಲೈಕ್ ಆ ಪಾಯಿಂಟಿಗೆ ಸ್ವಲ್ಪ ಟ್ರಿಗರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಾ? ಫಸ್ಟ್ 2 weeks ಹೇಗಿತ್ತು ಅಂದ್ರೆ ಜಂಟಿಯಾಗಿ ಹೋಗ್ಬಿಟ್ಟಿದ್ದೆ ನಾನು. ನಿಮ್ ಜೊತೆ ಜೋಡಿ ಇದ್ರು ಇನ್ನೊಬ್ರು, ಅವ್ರು ಜಾಸ್ತಿ ಮಾತಾಡ್ತಾ ಇದ್ರು. ಅಂಡ್ ನನಗೆ ಒಂದು ಅಷ್ಟು ಜನನ ನೋಡಿದ ತಕ್ಷಣನೇ ಐ ಆಮ್ ಲೈಕ್, ಇವ್ರು ಇಷ್ಟು ಜನ ಜೊತೆ ನಾನು ಹೇಗೆ ಡೀಲ್ ಮಾಡ್ಲಿ ನಾನು. ಆಮೇಲೆ ಹೋಗಿದ್ದು 2 daysಗೆ ನಂಗೆ ಹುಷಾರಿರ್ಲಿಲ್ಲ ಶ್ರವಣ್. ಓಕೆ. ಟ್ಯಾಬ್ಲೆಟ್ಸ್ ತಗೋತಿದ್ದೆ, ಇಂಜೆಕ್ಷನ್ ಪ್ರತಿ ಸಲನೂ. ಒಳಗಡೆ ಕನ್ಫೆಷನ್ ರೂಮ್ಗೆ ಹೋಗ್ಬೇಕಿತ್ತು ನಾವು. ಸೊ ಹಾಗೆ ಹೆಲ್ತ್ ಇಶ್ಯೂ ಆದ್ರೆ ಡಾಕ್ಟರ್ಸ್ ಬರ್ತಾರೆ, ಅಲ್ಲಿ ಏನು ನಮಗೆ ಪ್ರಾಬ್ಲಮ್ ಆಗಕ್ಕೆ ಬಿಡಲ್ಲ ಆಯ್ತಾ. ಒಂದ್ ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಈ ತರ ಆಗಿದೆ ನನಗೆ ಅಂತ ಹೇಳಿದ್ರೆ, ಜಿಮ್ ಇದೆ. ಚಂದ ಜಿಮ್ ಅಲ್ಲ, ಎಲ್ಲ equipment ಬೇಸಿಕ್ ಏನ್ ಬೇಕೆಲ್ಲ ಇದೆ, ಎಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲ, ಬೇಸಿಕ್ ಏನ್ ಬೇಕು ಇದೆ. ಐ ಥಿಂಕ್ ಹೋದ್ರೆ ಒಂದ್ ಸ್ವಲ್ಪ ಬೇಸಿಕ್. ಎಲ್ಲರೂ ವರ್ಕೌಟ್ ಮಾಡ್ತಾರಾ ಹೋದಾಗ? ಇಲ್ಲ ಸುಸ್ತಾಗಿ ನಿಮಗೆ ಅಲ್ಲಿ ಫುಡ್ ನೀವ್ ಅನ್ಕೊಂಡಂಗ್ ಫುಡ್ ಸಿಗಲ್ಲ. ಫಸ್ಟ್ ಆಫ್ ಆಲ್ ಹೊರಗಿಂದ ತಗೊಂಡು ಹೋದ್ರೆ ಏನ್ ಹೊರಗಡೆಯಿಂದ ತಗೊಂಡು ಹೋಗ್ತೀರಾ? ಈಗ ಪ್ರೋಟೀನ್ ಬಾರ್ ಏನು ತಗೊಂಡು ಇಲ್ಲ. ಇದು ಪ್ರಾಬ್ಲಮ್ ಉಂಟಲ್ಲ, ಏನಂದ್ರೆ ಏನೂ ಇಲ್ಲ. ಸೊ ಏನ್ ಸಿಗತ್ತೆ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು. ಇಮ್ಯಾಜಿನ್ ನಿಮ್ಗೆ ರೇಷನ್ ಅನ್ಕೊಂಡು ನಾವ್ ಎಷ್ಟು ಜನ 20 members ಇರ್ತೀವಿ ಅಂತ ಅನ್ಕೊಳ್ಳಿ. 15 apples ಬರುತ್ತೆ, ಇಲ್ಲ 20 apples ಬರುತ್ತೆ. ಅದನ್ನು ಇದು ಶ್ರವಣ್, ಇದು ನನಗೆ, ಇದು ನನ್ಗೆ ಅಂತ ನಾವಲ್ಲಿ ಮಾಡಿಟ್ಕೊಂಡು ಅದ್ರ ಮೇಲೆ ನಮ್ಮ ಹೆಸರು ಬರ್ದಿರ್ತಿದ್ವಿ. ಆಪಲ್ ಅಲ್ಲಿ ಅದನ್ನ ನಮ್ ಡ್ರಾಯರ್ ಒಳಗಡೆ ಎಲ್ಲ ಎತ್ತಿಡ್ತಿದ್ವಿ. ಬಿಕಾಸ್ ಯಾರು ಎತ್ಕೊಂತಾರೆ, ಯಾರು ತಿಂತಾರೆ, ಹೌದಾ? ಈ ತರ ಎಲ್ಲ ಆಗಿದೆ. ಅಂಡ್ ಮೊಟ್ಟೆ ನಮಗೆ ಸಿಕ್ತಿದೆ 2 ಮೊಟ್ಟೆ 3 ಮೊಟ್ಟೆ 1 week. 12 grams ಪ್ರೋಟೀನ್ ಅಷ್ಟೇ. ಬಿಗ್ ಬಾಸ್ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ, ಎಲ್ಲರೂ ಹೆಲ್ದಿ ಆಗಿರ್ಬೇಕು. ಸೊ ಈ ತರ ಎಲ್ಲ ಇರ್ತಿತ್ತು. ನಾನು ಈಗ ಹೇಳಿದ್ರೆ ಹಾಗಾದ್ರೆ ನೀವು ಮನೇಲೆ ಕೂತ್ಕೊಂಡು ಕಷ್ಟ ಹಂಗಿದ್ರೆ ನೀವು ನಾವು ಮನೇಲೇ ಇರ್ಬೋದಲ್ವಾ. ಕಷ್ಟಕ್ಕೋಸ್ಕರನೇ ಅಲ್ವಾ ಎಲ್ಲದನ್ನು ಫೇಸ್ ಮಾಡಕ್ ರೆಡಿ ಇರ್ಬೇಕು ಅಂತಾನೆ ಅಲ್ವಾ ನಾವು ಬಿಗ್ ಬಾಸ್ ಹೋಗೋದು. ಯಾವ ಟೈಮಲ್ಲಿ ಏನ್ ಆಗತ್ತೆ ಅಂತಾನೆ ಗೊತ್ತಿರಲ್ಲ. ಅಂಡ್ ಒಂದ್ಸಲಿ ಶ್ರವಣ್ ಏನು ಹಲ್ವಾ ಅಲ್ಲ ಏನಂದ್ರೆ ಕ್ಯಾರೆಟ್ ಹಲ್ವಾ, ಉಪ್ಪು ಹಾಕಿ ಕೊಟ್ಟಿದ್ರು, ಸಾಲ್ಟ್. ನೀವು ತಿನ್ಬೇಕು ಮಾಡಿದ ಬಿಗ್ ಬಾಸ್ ಕೊಟ್ಟಿದ್ದ ಟಾಸ್ಕ್ ಅದು. ರೆಡಿಮೇಡ್ ಹಲ್ವಾ ಉಪ್ಪು ಹಾಕಿದ್ರು, ನೀವು ಅದನ್ನ ತಿನ್ಬೇಕು. ನಾವು ಅದನ್ನ ತಿನ್ಬೇಕು. ತಿನ್ನದಿದ್ರೆ ಇಲ್ಲ, ಅದೇನೋ ಒಂದು ರೇಷನ್ ಅಲ್ಲಿ ಏನೋ ಕಟ್ ಆಗೋದು, ಬಾಸ್ಕೆಟ್ ಒಂದೊಂದು ಬಾಸ್ಕೆಟ್ ಕಟ್ ಆಗೋದು, ಪಾಯಿಂಟ್ಸ್ ಕಟ್ ಆಗೋದು, ಈ ತರ ಎಲ್ಲ ಆಯ್ತು. ವಿಲನ್ ವೀಕ್ ಅಂತ ಮಾಡಿದ್ರು. ವಿಲನ್ ನಮ್ಗೆ ಆತರ ಟಾಸ್ಕ್ ಕೊಟ್ಟಿದ್ರು. ನಾ ವಿಲನ್ ಆಗಿರ್ಲಿಲ್ಲ, ಅವರಲ್ಲಿ ಅವರು ಜೋರಾಗಿ ವಿಲನ್ ತರ ಆಗಿ ನಿಮ್ಗೆ ಕಷ್ಟ ಟಾಸ್ಕ್ ಕೊಟ್ಟು ಒಂದ್ಸಲಿ ಕ್ಯಾರೆಟ್ ಹಲ್ವಾಗೆ ಉಪ್ಪು ಹಾಕಿ ಕೊಟ್ಟಿರು. ಎಲ್ಲ ತಿನ್ಲೇಬೇಕಿತ್ತಲ್ಲ, ತಿಂದಿಲ್ಲ. ಈಗ ನಾನ್ ತಿನ್ನಲ್ಲ, 1 basket ಹೋಗತ್ತೆ. ಎಲ್ರು ಬಂದ್ಬಿಟ್ಟು ನೀನ್ ತಿಂದಿಲ್ಲ ಅದಕ್ಕೆ ನಿನ್ನಿಂದ 1 basket ಹೋಯ್ತು. ನಾಮಿನೇಷನ್ಸ್ ರೀಸನ್ ಕಳಪೆ ಉತ್ತಮದಲ್ಲಿ ಕಳಪೆ ಕೊಡ್ತಾರೆ ನಮ್ಗೆ. ಸೊ ನೀವು ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಅಲ್ಲಿರೋ 15-20 ಜನರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ಆಕ್ಷನ್ ಮಾತಾಡ್ಬೇಕು. ಎಸ್ಪೆಷಲಿ ಫುಡ್ ಅಂತ ವಿಷಯದ ಬಂದಾಗ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗತ್ತೆ ನಾವು. ನೀವೇನ ತಪ್ಪು ಮಾಡಿದ್ರೆ ಅವ್ರದ್ದು ಹೋಗ್ಬಿಡುತ್ತೆ. ಹೌದು, ಹೋಗುತ್ತೆ. ಹಾಗಾಗಿದೆ. ಸೊ ಬಿಗ್ ಬಾಸ್ ಜರ್ನಿಯಲ್ಲಿ ಯಾವ್ದಾದ್ರು ಒಂದು ಫೀಲಿಂಗ್ ಇದೆ ದಟ್ ಈ ಡಿಸಿಷನ್ ಮಾಡಬಾರ್ದಿತ್ತು ಅಂತ ಒಳಗಡೆ ಯಾವ್ದಾದ್ರು ಫೀಲ್ ಇದೆಯಾ? ಏನಾದ್ರು ನೀವು ಮಾಡಿದ್ರೆ ಅಯ್ಯೋ ಇದು ಮಾಡಬಾರ್ದಿತ್ತು, ಕೋಪದಲ್ಲಿ ಆರ್ ಅರ್ಜೆಂಟಲ್ಲಿ ಆರ್
ಗೊತ್ತಾಗಿಲ್ಲ. ಆ ಥರದ್ ಸ್ವಲ್ಪ ವಿಷಯಗಳಿದೆ ಎಂತ ಹೇಳಿ. ಅಷ್ಟೇ. ಹಾಗೆ ಹೇಳಲಿಕ್ಕಿಲ್ಲ, ಒಂದು ವಿಷಯ ಹೇಳಿ. ಈಗ ನಾನು ಚೇಂಜ್ ಮಾಡಕ್ ಆಗಲ್ಲ ಅಲ್ಲ ಶ್ರವಣ್. ಆದ್ರೆ ನಿಮ್ಮ ಮನಸ್ಸಿನ ಮಾತು ಜನರಿಗೆ ಗೊತ್ತಾಗತ್ತಲ್ಲ, ದಟ್ ಓಕೆ 3-4 ವಿಷಯ ಇದೆ ಅಂತ, ಒಂದು ವಿಷಯ ಹೇಳಿ. ಬೇಡ ಬೇಡವಾ? ಆಯ್ತು ಸರಿ, ಪರವಾಗಿಲ್ಲ, ನಾವು ಫೋರ್ಸ್ ಮಾಡಲ್ಲ. ಬಟ್ ಹಾಗೆ ವಿಷಯ ಇದೆ ಸ್ನೇಹಿತರೆ. ವಿಷಯ ಏನು ಅಂತ ಗೊತ್ತಾಗ್ಬೇಕಾದ್ರೆ ರಾಶಿಕಾ ಅವರಿಗೆ ಟ್ಯಾಗ್ ಮಾಡಿ. ನಿಮ್ ಟಾಪ್ 5 ಕಂಟೆಸ್ಟೆಂಟ್, ಯು ಆರ್ ಹ್ಯಾಪಿ ವಿತ್ ದ ಡಿಸಿಷನ್ ಇನ್ ಬಿಗ್ ಬಾಸ್? ನಿಮ್ಗೆ ಹೇಗಾಯ್ತಾ ಅಲ್ಲ ಎಲಿಜಿಬಲ್? ನಾನು ಇರ್ಬೇಕಿತ್ತು. ನಿಮ್ಗೆ ಇರ್ಬೇಕಿತ್ತು? ನಾನು ಇರ್ಬೇಕಿತ್ತು. ಬೇಜಾರಾಯ್ತಾ? ತುಂಬಾ ಬೇಜಾರಾಯ್ತು, ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದನ್ನ ನಾನು ಎಲಿಮಿನೇಟ್ ಆಗ್ತೀನಿ ಅಂತ. ಹೌದಾ? ನಾನು ಹೇಳ್ದಾಗ್ಲೂ ಎಲಿಮಿನೇಷನ್ ಅನ್ನೋದ ಬೋರ್ಡ್ ನೋಡ್ದಾಗ್ಲೂ ಕೂಡ ಇದೇನೋ ಪ್ರಾಂಕ್ ಇರ್ಬೋದು ಏನೋ, ಬಿಕಾಸ್ ಡೇ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಐ ವಾಸ್ ಸೋಬರ್. ಥರ್ಡ್ ವೀಕಿನ ನಾನು ಎಲ್ಲೂ ಗಿವ್ ಅಪ್ ಮಾಡಲೇ ಇಲ್ಲ. ನನ್ನ ಪಾಯಿಂಟ್ಸ್, ನನ್ನ ಟಾಸ್ಕ್ ಆಗಿರ್ಲಿ ಏನೇ ಆಗಿದ್ರು ಕೂಡ ನನಗೆ ಒಂದಿದೆ ಆಯ್ತಾ, ನನ್ಗೆ ಏನೇ ಆನ್ಸರು ನಾನು ಡೈರೆಕ್ಟ್ ಹೇಳ್ಬಿಡ್ತೀನಿ. ಅದು ಗೊತ್ತು. ನನಗೆ ಸುಮ್ಮನೆ ಫೇಕ್ ಮಾಡೋದಾಗಿರ್ಲಿ ಏನೋ ಇಂಪ್ರೆಸ್ ಮಾಡೋಕ್ಕೋಸ್ಕರ ಆಗಿರ್ಲಿ ನನಗೆ ಹೇಳಿ ಅಭ್ಯಾಸನೇ ಇಲ್ಲ. ಅಲ್ಲಿ ಪಾಯಿಂಟ್ ಬರ್ತಿದ್ದಿದ್ದು ಏನ್ ಗೊತ್ತಾ, ಡೈರೆಕ್ಟ್ ಆಗಿ ಎಲ್ಲ ಹೇಳ್ಬಿಡ್ತಿದ್ದೆ ನಾನು. ಈಗ ನಂಗೆ ನೀವ್ ಇಷ್ಟ ಇಲ್ಲ, ನಂಗೆ ನೀನ್ ಇಷ್ಟ ಇಲ್ಲ, ಇಷ್ಟ ಇದೆ ಅನ್ನೋಕ್ಕೋಸ್ಕರ ಬಂದ್ಬಿಟ್ಟು ಹಾಯ್ ಅಂತೆಲ್ಲ ನಾನು ಮಾತಾಡ್ತಿರ್ಲಿಲ್ಲ. ನಂಗೆ ನಿನ್ನ ಇಷ್ಟನ, ನಾನು ನಿನ್ನನ್ನು ಹೇಟ್ ಮಾಡ್ತೀನಿ. ಲಾಸ್ಟ್ ಬರೋ ತನಕನೂ ನಾನು ನಿನ್ನ ಹೇಟ್ ಮಾಡ್ತಿದ್ದೆ. ಪ್ಯಾಚ್ ಅಪ್ ಮಾಡ್ಕೊಂಡಿಲ್ಲ. ಐ ಟ್ರೈಡ್. ಸುದೀಪ್ ಸರ್ ಹೇಳಿದಾಗ ಇಲ್ಲ ಬೇರೆ ಕಂಟೆಸ್ಟೆಂಟ್ಸ್ಗಳು ಹೇಳಿದಾಗ ನಾನು ಟ್ರೈ ಮಾಡಿದೆ ಮಾತಾಡ್ಸೋಕ್ಕಾಗಿರ್ಲಿ. ಓಕೆ ನನ್ನಲ್ಲಿ ಏನೋ ತಪ್ಪಿರಬಹುದು, ಹ್ಯಾವ್ ಟು ಕರೆಕ್ಟ್ ದಿಸ್ ಅಂತಲೂ ಟ್ರೈ ಮಾಡಿದೆ. ಬಟ್ ಆಪೋಸಿಟ್ ಪರ್ಸನ್ ಹಾಗೆ ಇರಬೇಕಲ್ವಾ? ಆ ವೈಬ್ ನನಗೆ ಹೌದು, ಆ ವೈಬ್ಸ್ ಕನೆಕ್ಟೇ ಆಗ್ತಿಲ್ಲ ಅಂತ ಅಂದಾಗ ಆ ಡಿಸ್ಟೆನ್ಸ್ ಕೊಟ್ಟರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಕರೆಕ್ಟ್, ಹಾಗೆ ಸಿಚುವೇಶನ್. ಸೊ ಯು ವಾಂಟೆಡ್ ಟು, ಯು ಫೀಲ್ ದಟ್ ಯು ಆರ್ ಸಪೋಸ್ ಟು ಬಿ ಇನ್ ಟಾಪ್ 5. ಬೇಜಾರಾಯ್ತು, ತುಂಬಾ ಬೇಜಾರಾಯ್ತು. ಬಟ್ ಬೇಜಾರಾಗಿದ್ಕಿಂತ ಖುಷಿಯಾಗಿದೆ ಏನ್ ಗೊತ್ತಾ, ಆಚೆ ಬಂದಾಗ ತುಂಬಾ ಪಾಸಿಟಿವ್ ಆಗಿತ್ತು ರೆಸ್ಪಾನ್ಸ್ ನನಗೆ. ಹೌದಾ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇಡೀ ಎಲ್ಲಾರು ಕೂಡ ಕಲರ್ಸ್ ಪೇಜ್ ಅಲ್ಲಿ ರಾಶಿಕನ್ ಯಾಕೆ ಎಲಿಮಿನೇಟ್ ಮಾಡಿದೀರಾ ಅಂತ ಕ್ವೆಶನ್ ಇತ್ತು. ಹೌದಾ? ದೇ ಹ್ಯಾವ್ ಟ್ಯಾಗ್ ಸುದೀಪ್ ಸರ್, ದೇ ಹ್ಯಾವ್ ಟ್ಯಾಗ್ ಚಾನಲ್, ಕಲರ್ಸ್ ಪೇಜ್ ಎಲ್ಲಾರನ್ನೂ ಟ್ಯಾಗ್ ಮಾಡ್ಬಿಟ್ಟು ಯಾಕೆ ಇವ್ರು ಎಲಿಮಿನೇಟ್ ಮಾಡಿದ್ರಿ. ದೇರ್ ವಾಸ್ 1000-2000 ಕಮೆಂಟ್ಸ್ ಇರ್ತಿತ್ತು. ಬಿಗ್ ಬಾಸ್ ಈಗ ನೀವು ಹೊರಗೆ ಬಂದ್ರಿ, ಬಿಗ್ ಬಾಸ್ ಹೊರಗೆ ಬಂದ್ರಿ, ಆಗ ಜನರು ಏನಾದ್ರು ಒಂದು ವಿಷಯ ನಿಮ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿರೋದು ಏನಾದ್ರು ವಿಷಯ ಇದೆಯಾ? ಪ್ರೀತಿ ತೋರಿಸಿದ್ರು ನೀವು ಚೆನ್ನಾಗಿ ಪರ್ಫಾರ್ಮ್ ಜಾಸ್ತಿ. ಹೌದಾ? ಬಟ್ ಅಂತ 1-2-3 ಜನ ಹೇಳಿದ್ದಾರೆ ಆಯ್ತಾ. ಬಟ್ ಅಷ್ಟು ಜನರಲ್ಲಿ ಒಂದು 10%, 90% ನನಗೆ ಹೇಗಿತ್ತು ಗೊತ್ತಾ, ನೀವು ಕರೆಕ್ಟಾಗಿ ಮಾತಾಡಿದ್ದೀರಾ. ನಂಗೆ ಆಚೆ ಬಂದಾಗ ನಾನು ಅಲ್ಲಿ ಕಿರ್ಚಾಡ್ತಿದ್ದೆ, ನಾನು ಸೈಲೆಂಟಾಗಿ ಇದ್ದಿದ್ದೇ ಇಲ್ಲ ಶ್ರವಣ್. ನೀವು ಕಿರ್ಚಿದ್ ನೋಡೇ ಇಲ್ಲ ನಾನು. ನೀವು ಕಿರ್ಚಿದ್ ಹೋಗಿ ಎಪಿಸೋಡ್ ನೋಡ್ಬೇಕು. ನಾನು ಹೇಳ್ತಿದ್ದೆ, ನಾನು ಸೈಲೆಂಟಾಗಿ ಇದ್ದಿದ್ದ ದಿನಾನೇ ಇಲ್ಲ ಅನ್ಸತ್ತೆ ಅಲ್ಲಿ. ಅಷ್ಟು ಕಿರಿಚಿದ್ದೆ. ಒಂದು ನಾಮಿನೇಷನ್ಸ್ ಅಂತ ಬರಲಿ, ಇನ್ನೊಂದೇನೋ ಬರಲಿ, ಏನೇ ಅಂತ ಅನ್ನೋದು ಕೂಡ ಫುಲ್ ನಾನು ಅಷ್ಟು ಕಿರಿಸಿದೆ, ಅಷ್ಟು ಲೌಡ್ ಆಗಿದ್ದೆ ಆ ಮನೇಲಿ ನಾನು. ಹೌದಾ? ಜಗ್ಲ ಅಂತವನೇ ನಾನು 1-2-3 ಜನ ಫುಲ್ ಜಗ್ಲ. ಸೊ ನೀವು ಹೊರಗೆ ಬಂದಾಗ ಜನ ಎನ್ಸೋದು ಇವ್ರು ಜೋರ್, ನೀವು ತುಂಬಾ ಜೋರಿದ್ದೀರಾ ನೀವು. ಬಟ್ ಅಲ್ಲಿ ಹಾಗಿರತ್ತೆ ಅಲ್ಲ ಸಿಚುವೇಶನ್. ನಾನು ಮಾತಾಡಿಲ್ಲ ಅಂತ ಅಂದ್ರೆ ಆಡಿಯನ್ಸ್ ಅದನ್ನೇ ತಪ್ಪು ತಿಳ್ಕೊತಾರೆ, ಅವ್ರು ಮಾತಾಡ್ತಿಲ್ಲ ಅದಕ್ಕೆ ತಪ್ಪು ಮಾಡಿರ್ಬೋದು ಅನ್ಕೊಂಡು. ನಂಗೆ ಆ ಅಸಂಪ್ಷನ್ ಕೊಡಕ್ ಇಷ್ಟ ಇರ್ಲಿಲ್ಲ. When you have to stand up, you have to stand up. One life lesson from Big Boss. ಯಾರನ್ನೂ ಟ್ರಸ್ಟ್ ಮಾಡಬಾರ್ದು. ಹೌದಾ? ಫ್ಯಾಮಿಲಿ ಬಿಟ್ಟು ಬೇರೆ ಯಾರು ನಮಗೋಸ್ಕರ ಆಗಲ್ಲ. ಯಾರನ್ನಾದ್ರೂ ಟ್ರಸ್ಟ್ ಮಾಡಿದ್ರಲ್ಲ ಅವ್ರನ್ನ ಫ್ಯಾಮಿಲಿ ಮಾಡ್ಲಿಕ್ಕೆ ಆಗುದು ರಾಶಿಕಾ? ಅದಕ್ಕೆ ಟ್ರಸ್ಟೇ ಮಾಡಬಾರ್ದು. ನನಗೆ ಮುಂಚೆ ಇತ್ತು ಶ್ರವಣ್. ಐ ಹ್ಯಾವ್ ಅ ಲಾಟ್ ಆಫ್ ಟ್ರಸ್ಟ್ ಇಶ್ಯೂಸ್ ಇನ್ ಮೈ ಲೈಫ್ ಆಯ್ತಾ. ನನಗೆ ನನ್ನ ಫ್ರೆಂಡ್ ಯಾರೋ ಒಬ್ರು ಹೇಳಿದ್ರು, ನೀನೊಬ್ರನ್ನ ಟ್ರಸ್ಟ್ ಮಾಡಿದ್ರೇನೆ ಅವರಲ್ಲಿರೋ ಒಂದು ಬ್ಯೂಟಿಫುಲ್ ಥಿಂಗ್ ಆಗಿರಲಿ ಅರ್ಥ ಆಗೋದು. ಯು ಹ್ಯಾವ್ ಟು ಟ್ರಸ್ಟ್. ಎಂಡ್ ಆಫ್ ದ ಡೇ ಎಲ್ಲರೂ ಹರ್ಟ್ ಮಾಡೇ ಮಾಡ್ತಾರೆ. ಬಿ ರೆಡಿ ಫಾರ್ ಇಟ್. ಆ ಒಂದು ಪರ್ಸನಲ್ಲಿ ಏನು ಪಾಸಿಟಿವ್ ಇದೆ ಅದನ್ನು ತಗೋ ನೀನು ಅಂತೆಲ್ಲ ಹೇಳ್ತಿದ್ರು. ಬಟ್ ಎಂಡ್ ಆಫ್ ದ ಡೇ ನಮಗೆ ತಾನೇ ಹರ್ಟ್ ಆಗೋದು. ಎಷ್ಟು ಅಂತ ಒಳ್ಳೆ ರೀತಿಯಿಂದ ಇರೋಕ್ಕೆ ಸಾಧ್ಯ? ಐ ಆಮ್ ನಾಟ್ ದ ರೈಟ್ ಪರ್ಸನ್. ನಾನು ಅದೇ ಫೇಸ್ ಅಲ್ಲಿ ಇದ್ದೀನಿ. ನಾಟ್ ದ ರೈಟ್ ಪರ್ಸನ್ ಟು ಟೆಲ್. ಬಟ್ ಕರೆಕ್ಟ್ ನೀವು ಹೇಳ್ತಿರೋದು. ಒಂದ್ಸತಿ ತುಂಬಾ ಸತಿ ಹರ್ಟ್ ಆದ್ಮೇಲೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟ್ರಸ್ಟ್ ಸಮ್ ಒನ್. ಹೌದು. ಅಂಡ್ ದೆನ್ ಯು ಆರ್ ನಾಟ್ ರೆಡಿ ಟು ಗೋ ಥ್ರೂ ದಟ್ ಫೇಸ್ ಅಗೇನ್. ದಟ್ ಇನ್ನೂ ನೋವು ತಗೊಳ್ಳಿಕ್ಕೆ ಇಷ್ಟ ಇಲ್ಲ. ಮತ್ತೆ ಆ ಒಂದು ಸಿಚುವೇಶನ್ ನೀವು ನಿಮಗೆ ಮಾಡ್ಕೊಂಡಿರ್ತೀರ ಗೊತ್ತಾ, ಅದಷ್ಟನ್ನು ನೋಡ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಇನ್ನೊಬ್ರು ನೀವೇನೋ ಟ್ರಸ್ಟ್ ಮಾಡಬೇಕು, ಇನ್ನೊಂದೇನೋ ಬೇಡಪ್ಪ ಎಕ್ಸ್ಪೀರಿಯನ್ಸ್ ಮತ್ತೆ ನಮ್ಮ ಲೈಫಲ್ಲಿ ಮಾಡೋದು ಬೇಡ, ತುಂಬಾ ಆರಾಮಾಗಿದೀವಿ ಹೀಗೆ ಇದ್ಬಿಡೋಣ ಅಂತ ಸುಮ್ಮನೆ ತಲೆ ಬಿಸಿ.
ಬಿಗ್ ಬಾಸಿಗೆ ಹೋಗುವ ಮುಂಚೆ ರಾಶಿಕಾ ಮತ್ತೆ ಇವತ್ತು ರಾಶಿ ಏನಾದರೂ ಚೇಂಜ್ ಆಗಿದೆಯಾ ಸೇಮಾ? ತುಂಬ ಇದೆ. ಹೋಗೋಕ್ಕಿಂತ ಮುಂಚೆ ಐ ವಾಸ್ ಟೂ ಸೆನ್ಸಿಟಿವ್ ಅನ್ಸುತ್ತೆ. ಏನಾದರೂ ಹೇಳಿದ್ರೆ ಬೇಗ ಹರ್ಟ್ ಆಗ್ಬಿಡೋದು, ಹರ್ಟ್ ಆಗ್ತಾ ಟೆನ್ಷನ್ ಇತ್ತು. ಆಗೋದು. ಹೌದು, ಇಷ್ಟೊಂದು ಮಾತಾಡೋದ್ರಲ್ಲೂ ಕೂಡ ನಾನು ತುಂಬಾ ಹೆದರ್ಕೋತಾ ಇದ್ದೆ. ಹೇಳಿದ್ರೆ ಎಲ್ಲಿ ಏನ್ ಅನ್ಕೊಂಡ್ಬಿಡ್ತಾರೆ, ನನ್ನ ಒಪಿನಿಯನ್ ಇಲ್ಲಿ ಕೊಟ್ರೆ ಅವ್ರೆಲ್ಲಿ ನನ್ನ ಜಡ್ಜ್ ಮಾಡ್ತಾರೆ ಅನ್ನೋದೆಲ್ಲ ಇತ್ತು. ಬಿಗ್ ಬಾಸ್ ಇಂದ ಬಂದ ಅಂದ್ಮೇಲೆ ನಾನು ಲೈಕ್ ಡೋಂಟ್ ಕೇರ್, ನನಗೇನು ಅನ್ಸು ನಾನು ಹೇಳ್ತಿದ್ದೀನಿ, ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು, ನನ್ನ ಒಪಿನಿಯನ್. ಬೇರೆಯವರಿಗೆ ಹಾರ್ಮ್ ಆಗಿದ್ರೆ ಆಯ್ತು. ಮೂವಿ ಇಂಡಸ್ಟ್ರಿ, ಸೊ ಇನಿಷಿಯಲಿ ಯು ಸ್ಟಾರ್ಟೆಡ್ ವಿತ್ ಮಾಡಲಿಂಗ್, ಕರೆಕ್ಟಾ? ಆಕ್ಟಿಂಗ್, ಬಿಗ್ ಬಾಸ್, ದೆನ್ ಅಗೇನ್ ಇನ್ ಟು ದ ಸಿನಿಮಾ, ರೈಟ್? ದಿಸ್ ಇಸ್ ದ ರೂಟ್. ಸೊ ನೆಕ್ಸ್ಟ್ ಮೂವಿಯಲ್ಲೇ ಪ್ಲಾನ್ ನಂದು. ಎನಿ ಅದರ್ ಫ್ಯೂಚರ್ ಪ್ಲಾನಿಂಗ್? ಬಿಸ್ನೆಸ್ ಮಾಡಬೇಕು ಅನ್ನೋದು ತುಂಬಾ ಇದೆ. ಆ್ಯಂಡ್ ನನಗೆ ತುಂಬಾ ಆಸೆ ಇದೆ ನನ್ನ ಒಂದು ಪ್ರೊಡಕ್ಷನ್ ಹೌಸ್ನ ಓಪನ್ ಮಾಡಬೇಕು ಅಂತ. ಹೌದಾ? ಸೊ ಇದು ಪ್ರೊಡಕ್ಷನ್ ಅಂದ್ರೆ ಮೂವಿ ಮಾಡಬೇಕು ಅಂತ? ಯಾ, ಪ್ರೊಡಕ್ಷನ್ ಹೌಸ್ ಇಸ್ ಪ್ರೊಡಕ್ಷನ್ ಹೌಸ್, ಮೂವಿ, ಸೀರಿಯಲ್ ಈ ತರ ಆಯ್ತಾ. ಸೊ ಇದು ನಂಗೆ ತುಂಬಾ ಇದೆ, ಅದು ಮುಂಚೆಯಿಂದನೂ ಇತ್ತು. ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹೀಗೆ ಇದೆ ತುಂಬಾ. ಫ್ಯಾಷನ್ ಬಗ್ಗೆ ನೀವು ಹೇಳಿದ್ರಿ, ಫ್ಯಾಷನ್ ಡಿಸೈನಿಂಗ್ ಮಾಡಿದ್ರೆ ಅದರ ರೂಟ್ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ? ಇವಾಗ ನಾನು ಹೇಳ್ತೀನಿ ಅಲ್ವಾ, ನಾನು ಸಿನಿಮಾ ಮಾಡಬೇಕು ಅಂತ ಆಯ್ತು, ಇಂಡಸ್ಟ್ರಿಲಿ ಇರಬೇಕು ಅನ್ನೋದು ನನ್ನ ಮೇಜರ್ ಗೋಲ್ ಇದ್ದಿದ್ದು. ಇನ್ ಕೇಸ್ ನನ್ನ ಲೈಫಲ್ಲಿ ನಾನು ಇಂಡಸ್ಟ್ರಿಗೆ ಬಂದಿಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ ವಾಸ್ ಫ್ಯಾಷನ್ ಡಿಸೈನಿಂಗ್. ಸೊ ಐ ಕ್ಯಾನ್ ವರ್ಕ್ ವಿತ್ ಸೆಲೆಬ್ರಿಟೀಸ್, ಇಂಡಸ್ಟ್ರಿ ಈ ತರ ಕನೆಕ್ಟ್ ಮಾಡ್ಬೋದು ಅನ್ನೋದಿತ್ತು. ಬಟ್ ಇವಾಗ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಲ್ವಾ, ಪ್ರೊಡಕ್ಷನ್ ಹೌಸ್, ಯಾ, ನಾನು ಇಂಡಸ್ಟ್ರಿಯಲ್ಲಿ ಇದ್ದು ನಾನು ಏನಾದ್ರು ಮಾಡಬೇಕು. ವೆರಿ ನೈಸ್. ಸೊ ಕಂಪ್ಲೀಟ್ ಎಂಡ್ ಟು ಎಂಡ್ ಮೂವಿ. ರವಿಚಂದ್ರನ್ ಸರ್ ಜೊತೆ ಫಸ್ಟ್ ಟೈಮ್ ಸೆಟ್ ಅಲ್ಲಿ ಮೀಟ್ ಆದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು? ಹಿ ಇಸ್ ಅ ವೆರಿ ಬಿಗ್ ಸ್ಟಾರ್, ಕ್ರೇಜಿ ಸ್ಟಾರ್ ಅಂತ ಹೇಳ್ತಾರೆ. ಸೊ ಹೌ ವಾಸ್ ಇಟ್? ಕಂಪ್ಲೀಟ್ ಶೂಟ್ ಮುಗ್ದಿದೆ ತಾನೇ ನಿಮ್ದು? ಕಂಪ್ಲೀಟ್ ಮುಗ್ದಿದೆ, ರಿಲೀಸ್ಗೆ ರೆಡಿ ಇದೆ. ರವಿ ಸರ್ ಅಪ್ಪ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ಅಂದಾಗಲೇ ಆಮೇಲೆ ಅಪ್ಪನಾ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಅವರ ಫಿಲಮ್ಸ್ ಇವಾಗ್ಲೂ ಅವರ ಸಾಂಗ್ಸ್ ಎಲ್ಲ ನನ್ನ ಸಾಂಗ್ ಲಿಸ್ಟಲ್ಲಿ ಫಸ್ಟ್ ಅಲ್ಲಿದೆ. I also that movie ಹೆಸರು ರಾಜ ಒಂದು ಸಾಂಗ್ ಉಂಟು, he'll come in bike, Shilpa Shetty is the heroine. Which is that movie? ನಂಗೆ ಬರ್ತಾ ಇಲ್ಲ ನೆನಪು. But then that song was hit song. ಅವ್ರದ್ದು ಎಲ್ಲಾ ಸಾಂಗು ಹಿಟ್ ಸಾಂಗ್ ಏನೇ, ಯಾವ ಸಾಂಗ್ ಅವ್ರದ್ದು ಚೆನ್ನಾಗಿಲ್ಲ, ಎಲ್ಲಾ ಸಾಂಗು ಸೂಪರ್ ಡೂಪರ್ ಹಿಟ್ ಆಯ್ತಾ. ಸರ್ ಓಕೆ, ಹೀರೋಯಿನ್ ಆಗಿ ಮಾಡ್ಬೇಕು ಅಂತ ಚಿಕ್ಕ ಹುಡುಗಿದ್ದಾಗ ಅವ್ರ ಸಿನಿಮಾಗಳೆಲ್ಲ ನೋಡ್ತೀನಲ್ಲ, ನಾನು ರವಿ ಸರ್ ಜೊತೆ ವರ್ಕ್ ಮಾಡಬೇಕು, ಹೀರೋಯಿನ್ ಆಗಿ ವರ್ಕ್ ಮಾಡಬೇಕು. ಅವರು ಹೀರೋಯಿನ್ಸ್ನ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ತಾ ಇದ್ರು ಅವರ ಸಿನಿಮಾದಲ್ಲಿ. ಆ ಥರ ಆ್ಯಕ್ಚುಲಿ ಇವಾಗ ಯಾರೂ ತೋರಿಸ್ತಿಲ್ಲ ಅನ್ಸುತ್ತೆ ಹೀರೋಯಿನ್ಸ್ನ. ಸೊ ಅದನ್ನೆಲ್ಲ ನೋಡಿದಾಗ ಓಕೆ, ನನಗೆ ರವಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು, ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋದೆಲ್ಲ ತುಂಬ ಆಯಿತು. ಅಪ್ಪ ಅಂತ ಅಂದಾಗ ಸ್ವಲ್ಪ ಬೇಜಾರಾಯಿತು, ರವಿ ಸರ್ ಜೊತೆ ಅಪ್ಪ ಮಗಳು. ಬಟ್ ರವಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅನ್ನೋದು ತುಂಬ ಖುಷಿ ಇತ್ತು ಆಯಿತಾ. ಫಸ್ಟ್ ಡೇ ಅವ್ರನ್ನ ಸೆಟಲ್ ಆಗಿ ನೋಡ್ತೀನಿ, ಐ ವಾಸ್ ಸೋ ಸ್ಕೇರ್ಡ್ ಟು ಟಾಕ್ ಟು ಹಮ್, ಗೋ ಆ್ಯಂಡ್ ಟಾಕ್ ಟು ಹಮ್. ಐಮ್ ಲೈಕ್ ಎಲ್ಲಿ ಏನಂತಾರೋ ಹೇಗೆ. ಸೊ ವೆರಿ ಬಿಗ್ ಸ್ಟಾರ್ ಅಲ್ವಾ, ಹೇಗೆ ಏನು ಅಂದ್ಕೊಳಲ್ಲ. ಬಟ್ ಅಷ್ಟು ಹಂಬಲ್ ಆಗಿರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಶ್ರವಣ್. ನನ್ನ ಚೈಲ್ಡ್ಹುಡ್ ಅಲ್ಲಿ ನನ್ನ ಫೇವ್ರೆಟ್ ಹೀರೋ ರವಿಚಂದ್ರನ್ ಸರ್, ವಿಷ್ಣುವರ್ಧನ್. ಆಗ ಅವರೇ ವಿಷ್ಣುವರ್ಧನ್ ಸರ್, ಶಂಕರ್ ನಾಗ್ ಸರ್. ಬಟ್ ರವಿಚಂದ್ರನ್ ಅವ್ರದ್ದು ಅದು ಶಿವರಾಜ್ ಕುಮಾರ್ ಜೊತೆ ಒಂದ್ಸತಿ ಅಣ್ಣ ತಮ್ಮ ಕೋದಂಡರಾಮ, ಆಲ್ ದಟ್ ಮೂವಿ. ಆಗ ಥಿಯೇಟರ್ ಅಲ್ಲಿ ಎಲ್ಲಿತ್ತು, ಚಿಕ್ಕ ಹುಡುಗರ ಟಿವಿಯಲ್ಲಿ ಯಾವಾಗ ಬರುತ್ತೆ ಉದಯ ಟಿವಿಯಲ್ಲಿ ಅಂತ ಕಾಯ್ತಾ ಇದ್ವಿ. ವೆರಿ ನೈಸ್ ಮೂವೀಸ್ ಅಲ್ಲ ಆಗ. ನೀವು ಡಿ ಬಾಸ್ ಅವ್ರನ್ನ ಮೀಟ್ ಆಗಿದ್ದೀರಲ್ಲ, ಹೌದು, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರನ್ನ? ಹಿ ಇಸ್ ಆಲ್ಸೋ ವೆರಿ ಬಿಗ್ ಸ್ಟಾರ್. ವೆನ್ ಯು ಮೆಟ್ ಹಿಮ್, ಹೌ ವಾಸ್ ದ ಫೀಲಿಂಗ್? ನಾನು ಅವ್ರದ್ದು ಸಿನಿಮಾ ಪ್ರೀಮಿಯರ್ ಶೋಗೆ ಹೋಗಿದ್ದು, ಕಾಟೇರ ಹೋಗಿದ್ದು. ಬಟ್ ಸರ್ ಜೊತೆ ಮಾತಾಡಕ್ ನನಗೇನೋ ಟೈಮ್ ಸಿಕ್ಕಿಲ್ಲ. ಆ ಒಂದು ಫ್ಯೂ ಸೆಕೆಂಡ್ಸ್ ಅವಾಗ ನಾನು ಸಿನಿಮಾ ಮಾಡಿರ್ಲಿಲ್ಲ. ಓಕೆ ಓಕೆ, ದಿಸ್ ವಾಸ್ ವೆನ್ ದೆನ್ 2021 ಟೈಮಲ್ಲಿ. ಹೌದು, ನಾನು ಸಿನಿಮಾ ಮಾಡಿರ್ಲಿಲ್ಲ. ಸಿನಿಮಾ ಮಾಡಬೇಕು ಅನ್ಕೊಂಡು ಪ್ರಯತ್ನದಲ್ಲಿದ್ದೆ ನಾನು 2022 ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೆ ನಾನು. ಆವಾಗ ಹೀಗೆ ಆ ಡೈರೆಕ್ಟರ್ ನನಗೆ ಕಾಲ್ ಮಾಡ್ತಾರೆ, ಟೀಮಿಂದ ಕಾಲ್ ಬರುತ್ತೆ, ಹೀಗೆ ಪ್ರೀಮಿಯರ್ ಶೋ ಇದೆ ಬನ್ನಿ ಅಂತೆಲ್ಲ. ಬಟ್ ನಾನು ಸ್ಟೇಜ್ಗೆ ಹೋಗಿ ಸರ್ ಹತ್ರ ಮಾತಾಡಬೇಕು, ಸಿನಿಮಾ ಬಗ್ಗೆ ಹೇಳಬೇಕು, ಸರ್ ಅಲ್ಲೇ ಇದ್ದಾರೆ, ಅದೊಂದಿರತ್ತೆ ಅಲ್ಲ, ಇಸ್ ಅ ಬಿಗ್ ಸ್ಟಾರ್ ಅಂತ ಅಂದಾಗ. ಆಮೇಲೆ ಟೀಮಲ್ಲೇ ಫೋಟೋ ತಗೊಳ್ಳಿ ಹಾಗೆ ಹೀಗೇನು ಸರ್ ಹತ್ರ ತಗೊಂಡಾಗ್ಲೂ ಕೂಡ ಹಾಯ್ ಸರ್ ರಾಶಿಕಾ ಅಂತ, ಹಾಯ್ ಮಾ ಹಿಂಗೆಲ್ಲ ಮಾತಾಡ್ಸೋದು ಫೆಲ್ ಸೋ ಗುಡ್. ಎಷ್ಟು ಹಂಬಲ್ ಆಗಿರ್ತಾರೆ, ಎಷ್ಟು ಸ್ವೀಟ್ ಆಗಿರ್ತಾರೆ ಅಂತ ಅನಿಸ್ತು. ಅಷ್ಟೇ ನಾನು ಕಾನ್ವರ್ಸೇಷನ್ ಏನು ಮಾತಾಡಕ್ ಸಿಕ್ಕಿಲ್ಲ. ಪ್ಯಾರ್ ಮೂವಿ, ನಿಮ್ಮ ಮೂವಿ ಬರ್ತಿದೆ,
ಅದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅವ್ರು ನೀವೇನ್ ರೋಲ್ ಪ್ಲೇ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಸ್ಪಾಯ್ಲರ್ ಕೊಡದೆ ಒಂದು ಹಿಂಟ್ ಕೊಡ್ಬೋದಾ? ಈಗ ಹೇಗೆ ಎಲ್ರು ಬಿಗ್ ಬಾಸ್ ಅಲ್ಲಿ ತುಂಬಾ ಜೋರು ಅಂತಿದ್ರು, ಜೋರಿದ್ದೀರಾ? ಈ ಸಿನಿಮಾದಲ್ಲಿ ಹಾಗೆ ಇದೀನಿ, ಫಸ್ಟ್ ಇಂದ ಲಾಸ್ಟ್ ತನಕ ಜೋರು. ಹೀಗೆ ಕಾಮ್ ಆಗಿಲ್ಲ? ಹೀಗೆ ಕಾಮ್ ಅನ್ನೋದು ಇಲ್ವೇ ಇಲ್ಲ ಆ ಸಿನಿಮಾದಲ್ಲಿ. ಹೌದಾ? ಹೈಪರ್ ಆಗಿರ್ತಿದೆ ಯಾವಾಗ್ಲೂ ಕೂಡ. ಸೊ ರಾಶಿಕಾ ಅವರದು ಹೈಪರ್ ಆಕ್ಟಿಂಗ್ ಯಾರಿಗೆಲ್ಲ ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗಿದೆ ಅವ್ರು ಹೋಗ್ಲೇಬೇಕು ಅಲ್ಲ? ಹೋಗ್ಲೇಬೇಕು. ಅವ್ರು ಎಲ್ಲರೂ ಬಿಗ್ ಬಾಸ್ ಕನೆಕ್ಟ್ ಮಾಡ್ತಾರೆ ಈ ಸಿನಿಮಾ ಆದ್ಮೇಲೆ. ಹೌದಾ? ಸೇಮ್ ಟು ಸೇಮ್ ಇದಾರಲ್ಲ, 2 ಕ್ಯಾರೆಕ್ಟರ್ ಒಂದೇ ತರ ಇದೆಯಲ್ಲ, ಬಟ್ ಆಕ್ಚುಲಿ ಅದಲ್ಲ. ಹೌದಾ? ಆಕ್ಚುಲಿ ನೀವು ಕಾಮ್ ಜನ. ಆಕ್ಚುಲಿ ಕಾಮ್ ಸೈಲೆಂಟ್ ಆಗಿರ್ತೀನಿ. ಬಟ್ ಮೂವಿ ರೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮೂವಿ ರಿಲೀಸ್ ಆದ್ಮೇಲೆ ನೀವು ಮೂವೀಸ್ ಮಾಡಿದ್ರೆ ವಾಟ್ ಈಸ್ ಯುವರ್ ಅಭಿಪ್ರಾಯ ದಟ್ ಆಡಿಯನ್ಸ್ ನಿಮ್ಮನ್ನ ಯಾವ ತರ ಆಕ್ಟರ್ಸ್ ಜೋರ್ ತರನಾ ನೀವು ಕಾಮ್ ತರನಾ? ಅಂದ್ರೆ ವಾಟ್ ಈಸ್ ದ ಇಂಪ್ರೆಷನ್ ಯು, ಸೊ ನಿಮ್ಗೆ ಗೋಲ್ ಇರುತ್ತೆ ನಾನು ಈ ಇಂಪ್ರೆಷನ್ ಸೆಟ್ ಮಾಡಬೇಕು ಈ ಸ್ಟೇಜ್ ಅಲ್ಲಿ ಆರ್ ಈ ಮೂವಿಯಲ್ಲಿ. ವಾಟ್ ಈಸ್ ಯುವರ್ ಗೋಲ್ ವಿತ್ ದ ಮೂವಿ? ನಂಗೆ ಈ ಫಿಲಮ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಲ್ಲ, ನಾನು ಅದೇ ಒಂದು ಫಿಲಮ್ ಮಾಡ್ಲಿ ಏನೇ ಆಗಿರ್ಲಿ ಕೂಡ ಆಡಿಯನ್ಸ್ ಅಲ್ಲಿ ರಾಶಿಕಾ ಅಂತ ಬಂದಾಗ ಗರ್ಲ್ ಫ್ರಮ್ ನೆಕ್ಸ್ಟ್ ಡೋರ್ ಅನ್ನೋದನ್ನೇ ತಲೆಲಿರ್ಬೇಕು. ಗರ್ಲ್ ಫ್ರಮ್ ನೆಕ್ಸ್ಟ್ ಡೋರ್ ಅವ್ರಿಗೆ ಹೋಮ್ಲಿ ಗರ್ಲ್, ಊರ್ನವರು, ನಮ್ಮ ಊರ್ನವ್ರು, ನಮ್ಮ ಹುಡುಗಿ ಇದು ಅಂತಾನೆ ಫೀಲ್ ಆಗ್ಬೇಕು. ನನ್ಗೆ ಈ ಇಂಪ್ರೆಷನ್ ಕೊನೆ ತನಕನೂ ಇಟ್ಕೊಳ್ಬೇಕು ಅಂತ ಆಸೆ. ವೆರಿ ನೈಸ್. ಹೀರೋಯಿನ್ ಆಗಿ ಕಂಟಿನ್ಯೂ ಆಗ್ಬೇಕು ಅಥವಾ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಫ್ಯಾಮಿಲಿ, ಮದುವೆ ನೆಕ್ಸ್ಟ್ ಆಗಿ ನೀವು ಕಂಟಿನ್ಯೂ ಮಾಡ್ತೀರಾ ಆಕ್ಟಿಂಗ್ ಅಂತ? ಈಗ ಇನ್ನು ಯೋಚನೆ ಮಾಡಿಲ್ಲ. ವಾಟ್ ಈಸ್ ದ ಪರ್ಸನಲ್ ಲೈಫ್ ಬಗ್ಗೆ? ನನಗೆ ಮದುವೆ ಆದ್ಮೇಲೆ ಆಕ್ಟಿಂಗ್ ಮಾಡಕ್ ಇಷ್ಟ ಇಲ್ಲ. ಓಕೆ. ನನ್ನ ಫ್ಯಾಮಿಲಿ ಟೈಮ್ ನನಗೆ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ತನಕ ಐವ್ ಸ್ಟ್ರಗಲ್ಡ್, ನನಗೆ ಏನು ಬೇಕು ನಾನು ಮಾಡಿದ್ದೀನಿ ಅನ್ನೋದು ಗೊತ್ತು. ಮದುವೆ ಟೈಮಲ್ಲಿ ನನಗೆ ಗೊತ್ತು ನಾನೇನೋ ಒಂದು ಅಚೀವ್ ಮಾಡಿರ್ತೀನಿ ಇಂಡಸ್ಟ್ರೀಲಿ, ನನ್ನದೇ ಆದಂಥ ಒಂದು ಬಿಸ್ನೆಸ್ ಅನ್ನೋದಿರುತ್ತೆ. ಮದುವೆ ಆದ್ಮೇಲೆ ಬಿಸ್ನೆಸ್ ನೋಡಿಕೊಂಡು ನನ್ನ ಫ್ಯಾಮಿಲಿ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ. ಫ್ಯಾಮಿಲಿಯಿಂದ ಗಂಡನ ಜೊತೆ ಅಲ್ಲ, ಅದನ್ನ ಹೇಳಿ. ನನ್ನ ಗಂಡ, ಅವರ ಅಪ್ಪ ಅಮ್ಮ, ಸೊ ಹೀಗೆ ಸ್ವಲ್ಪ ಕಾಮ್ ಲೈಫ್, ಆರಾಮಾಗಿರೋಣ ಅಂತ. ವೆರಿ ನೈಸ್. ಈಗ ಕಾಂಟೆಂಟ್ ಕ್ರಿಯೇಷನ್ ಅಂತ ಬಂದಾಗ ತುಂಬಾ ಸೀರಿಯಲ್ ಆಕ್ಟರ್ಸ್ ಅವರು ವ್ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಯೂಟ್ಯೂಬ್ ಅಲ್ಲಿ ತುಂಬಾ ಕಾಣಿಸ್ಬಿಟ್ಟು. ನಿಮ್ಮ ಒಪಿನಿಯನ್ ಎಂತ ಅದ್ರ ಬಗ್ಗೆ? ನಾನು ಸ್ಟಾರ್ಟ್ ಮಾಡಿದೆ ಆಗ್ಲಿಲ್ವಾ? ಬಟ್ ಆಗ್ಲಿಲ್ಲ, ಯಾಕಂದ್ರೆ ಮುಂಚೆ ನಾನು ತುಂಬಾ ಪ್ರೈವೇಟ್ ಪರ್ಸನ್. ನನ್ನ ಲೈಫಲ್ಲಿ ಏನಾಗ್ತಿದೆ, ನಾನು ಹೀಗಿದ್ದೀನಿ, ಈಗ ಇಲ್ಲೆಲ್ಲೋ ಇದ್ದೀನಿ, ನಾನು ಹೀಗೆ ಹೋಗ್ತಾ ಇದ್ದೀನಿ ಅನ್ನೋ ನಂಗೆ ತೋರಿಸ್ಕೊಂಡು ಅಭ್ಯಾಸನೇ ಇಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಏನೂ ಪೋಸ್ಟ್ ಮಾಡಲ್ಲ ಆಯ್ತಾ, ಎಲ್ಲಿದ್ದೀನಿ ಅಂತ ಎಲ್ಲ. ಬಟ್ ನಾನೀಗ ಯೂಟ್ಯೂಬ್ ವ್ಲಾಗ್ಸ್ ಮಾಡ್ಬೇಕಂದ್ರೆ ನಾನು ಪ್ರತಿಯೊಂದು ಹೇಳಬೇಕು ರಾ. ನಾನು ಇಲ್ಲಿ ಮಾಡಿದ್ದೀನಿ, ಇಲ್ಲಿ ಹೋಗ್ತಿದ್ದೀನಿ, ಇಲ್ಲೇನೋ ಮಾಡ್ತಿದ್ದೀನಿ, ಹೀಗಿದ್ದೀನಿ, ಹಾಯ್ ಫ್ರೆಂಡ್ಸ್. ನಂಗೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಐ ಟ್ರೈಡ್ ಆಯ್ತಾ, ಐ ಟ್ರೈಡ್. ಒಂದು 3-4 ವಿಡಿಯೋಸ್ ಮಾಡಿದೆ ನಾನು. ದೆನ್ ಐ ಗಾಟ್ ಟು ನೋ, ರಾಶಿ ನಿನಗೆ ಆಗಲ್ಲ, ಸೆಟ್ ಆಗಲ್ಲ ನಿನಗೆ ಇಷ್ಟೆಲ್ಲ ಕ್ಯಾಮ್ರಾ ಮುಂದೆ ನಾನು ತುಂಬ ಆ್ಯಕ್ಟ್ ಮಾಡ್ತೀನಿ. ಬಟ್ ನೀನು ರಾ ಆಗಿರಬೇಕು, ನೀನು ಮಾತಾಡಬೇಕು, ನಂಗೆ ಮಾತಾಡೋಕೆ ಬರಲಿಲ್ಲ. ಸೊ ಯು ಅಂಡರ್ಸ್ಟುಡ್ ದಟ್ ಇಸ್ ನಾಟ್. ನಿಮ್ ಸೀರಿಯಲ್ ಇಂಡಸ್ಟ್ರಿ ಮುಂದೆ ಹೋಗ್ತಾ ಕಮ್ಮಿ ಆಗ್ಬೋದಾ ಮಾರ್ಕೆಟ್? ವಾಟ್ ಡು ಯು ಫೀಲ್? ಡಿಸಪಿಯರ್ ಆಗ್ಬೋದಾ? ಇಲ್ಲ, ಗ್ರೋ ಆಗತ್ತಾ? ಇನ್ನು ಗ್ರೋ ಆಗಿದೆ. ಯಾಕಂದ್ರೆ ಸೀರಿಯಲ್ ಆಡಿಯನ್ಸ್ ತುಂಬಾ ಇದ್ದಾರೆ. ಬಟ್ ನನ್ನ ಪ್ರಕಾರ ತುಂಬಾ ಜನ ಸೀರಿಯಲ್ ನೋಡೋರು ಕಮ್ಮಿ ಆಗಿದ್ದಾರೆ ನನ್ನ ಅಭಿಪ್ರಾಯ. OTT ಸೀರಿಯಲ್ ಅಂದ್ರೆ ನಾನು ಹೇಳ್ತಿರೋ ಟಿವಿಯಲ್ಲಿ ಸೀರಿಯಲ್ ನೋಡೋರು ತುಂಬಾ ಜನ OTT ಗೆ ಮೂವ್ ಆಗ್ತಿದ್ದಾರೆ. ಸೊ ವಾಟ್ ಡು ಯು ಥಿಂಕ್? ನಿಮ್ಮ ಪ್ರಕಾರ, ಬಿಕಾಸ್ ಯು ಆರ್ ಇನ್ ದ ಇಂಡಸ್ಟ್ರಿ, ವಿಲ್ ನೋ ಬೆಟರ್. ಕ್ರೇಜ್ ಇದೆ ಇನ್ನು ಸೀರಿಯಲ್ ಆಡಿಯನ್ಸ್? ಕ್ರೇಜ್ ಇದೆ. ನಿಮಗೆ ಇವಾಗ ನಾನ್ ಸೀರಿಯಲ್ ಆಕ್ಟರ್ ಆಗ್ಬೇಕಂದ್ರೆ ಒಳ್ಳೆ ಆಪ್ಷನ್. ಸುಮ್ಮನೆ ಕೇಳ್ತಿರೋ ಮಾಡ್ಬೋದು. ಅಲ್ಲ, ಇನ್ನೊಂದೇನಾಗತ್ತೆ ಗೊತ್ತಾ, ಇಂಡಸ್ಟ್ರಿಯಲ್ ಫ್ಯೂ ಸೀರಿಯಲ್ ಸಿನಿಮಾ ನೀನ್ 2-3 ಸಿನಿಮಾ ಮಾಡಿ ಆಡಿಯನ್ಸ್ ತಲೆಯಲ್ಲಿ ರಿಜಿಸ್ಟರ್ ಆಗೋದು ತುಂಬಾ ಕಷ್ಟ. ನೀನ್ ಅದೇ ಸೀರಿಯಲ್ ಮಾಡ್ಕೊಂಡು ಒನ್ ಮಂತ್ ಅಲ್ಲೇ ನಿನಗೆ ಆ ಒಂದು ಮೇಜರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಲ್ಲರೂ ಬಂದು ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ದಿನ ನಿಮ್ನ ಟಿವಿಲಿ ನೋಡ್ತಿರ್ತಾರಲ್ಲ ಅವರು. ಸೊ OTT ಅನ್ನೋದಿದೆ, ಬಟ್ ಒಂದು ಟೈಮ್ ಫ್ಯಾಮಿಲಿ ಅಂತೆಲ್ಲ ಇದ್ದಾಗ ಕುತ್ಕೊಂಡು ಮನೇಲಿ ಟಿವಿ ನೋಡ್ತಾರೆ ಅಲ್ವಾ. ಸೀರಿಯಲ್ ಆ ಪ್ರೋಮೋಸ್ ಹೋಗ್ತಾನೆ ಇರತ್ತೆ. ಐ ಥಿಂಕ್ ಆ ಮಾರ್ಕೆಟ್ ಕಡಿಮೆ ಆಗಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಇಟ್ ಈಸ್ ದೇರ್ ಫ್ಯೂಚರ್. ಹ್ಯಾವ್ ಯು ಎವರ್ ಫೆಲ್ಟ್ ಲೈಕ್ ಕ್ವಿಟ್ಟಿಂಗ್ ಆಕ್ಟಿಂಗ್? ಕ್ವಿಟ್ ಮಾಡಬೇಕು, ಆಕ್ಟಿಂಗ್ ನಿಲ್ಲಿಸ್ಬೇಕು ಅಂತ ಯಾವಾಗಾದ್ರೂ ಫೀಲ್ ಆಗಿದೆಯಾ? ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸತಿ, ಅದಾದ್ಮೇಲೆ ಇಂಡಸ್ಟ್ರಿ ಇಳ್ದಾದ್ಮೇಲೆ? ಇಲ್ಲ, ನೆವರ್. ಹೌ ಈಸ್ ಕಾಂಟೆಂಟ್ ಕ್ರಿಯೇಷನ್ ಡಿಫ್ರೆಂಟ್ ಫ್ರಮ್ ಫಿಲ್ಮ್ ಆರ್ ಮೂವಿ ಸೀರಿಯಲ್ ಇಂಡಸ್ಟ್ರಿ? ಈಗ ನಾವು ಕಾಂಟೆಂಟ್ ಮಾಡ್ತೀವಿ, ಕಾಂಟೆಂಟ್ ಕ್ರಿಯೇಷನ್ ನೀವು ನೋಡಿದಿರಾ ಸ್ವಲ್ಪ? ಈಗ ನಾನಿರ್ಬೋದು, ಅವ್ರು ಬೇರೆ ಕಾಂಟೆಂಟ್ ಕ್ರಿಯೇಟ್ ಮಾಡೋರು ಪರಿಚಯ ಇದ್ದಾರೆ ನಿಮ್ಗೆ? ಇಲ್ಲ, ನಾನು ಇನ್ಸ್ಟಾಗ್ರಾಮ್ ತುಂಬಾ ಕಡಿಮೆ ಯೂಸ್ ಮಾಡ್ತೀನಿ. ನೀವೀಗ ಏನ್ ಡಿಫರೆನ್ಸ್ ಎಂತ ಅಂತ ಇದು ಈಸಿ ಅಂತ ಅನ್ಸುತ್ತಾ ನಿಮ್ಗೆ ಕಾಂಟೆಂಟ್ ಕ್ರಿಯೇಷನ್? ಇಲ್ಲ, ಇದು ಕಷ್ಟನೇ ಅಲ್ವಾ. ನಿಮ್ಗೆ ಅನ್ಸಲ್ವಾ ಈಗ ನೀವು ದಿನ ಎದ್ದೇಳ್ಬೇಕು, ಏನ್ ಮಾಡ್ಬೇಕು ಅಂತ ನೀವು
ಪ್ರಿಪೇರ್ ಆಗಬೇಕು, ಎವ್ರಿ ಡೇ ಯು ಹ್ಯಾವ್ ಟು ಶೂಟ್. ನೀವು ಒಂದು ದಿನ ಕಂಟೆಂಟ್ ಮಾಡಿಲ್ಲ ಅಂತ ಅಂದರೆ ನಿಮ್ಗೊಂದು ಅಷ್ಟು ಜನ ಫಾಲೋವರ್ಸ್ ಕಡಿಮೆ ಆಗ್ತಾರೆ. ಏನ್ ಮಾಡ್ತಿದ್ದಾರೆ ಏನು ಅಂತಲ್ಲ, ಯು ಹ್ಯಾವ್ ಟು ಬಿ ಆಕ್ಟಿವ್ ಅಲ್ವಾ ನೀವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದಾಗ. ಬಟ್ ನಮ್ದು ಹಂಗಿರಲ್ಲ. ಒಂದ್ಸತಿ ಮೂವಿ ಮಾಡಿ ನಾವು ಅವಾಗ ಪೋಸ್ಟ್ ಮಾಡಿದ್ರು ಓಕೆ, ಸಿನಿಮಾ ಅಪ್ಡೇಟ್ಸ್ ಕೊಟ್ರು ಓಕೆ. ನೀವ್ ಹಂಗಲ್ಲ, ದಿನ ಅಪ್ಡೇಟ್ ಮಾಡ್ತಿರ್ಬೇಕು. ನಾವು ಜಾಸ್ತಿ ಕಷ್ಟಪಡ್ತಿದ್ವಿ, ನಾವು ಜಾಸ್ತಿ ದುಡ್ಡು ಮಾಡ್ಬೇಕಲ್ಲ. ಸಿ ನಿಮ್ಮ ಇಂಡಸ್ಟ್ರಿ ತುಂಬಾ ಈಸಿ ಅಂತ ಹೇಳ್ತಾರೆ. ಅಲ್ಲ ನಿಮ್ ಹಂಗಲ್ಲ ಹೇಳ್ತಿದ್ದು. ಯೂಶಲಿ ಆಚೆಯಿಂದ ನೋಡ್ತಿರ್ಬೇಕು. ನಾನು ಇವಾಗ ನಿಮ್ ಬಗ್ಗೆ ನನ್ಗೆ ಗೊತ್ತಿಲ್ಲ, ನಿಮ್ಮ ಲೈಫ್ ಸ್ಟೈಲ್ ನಾನು ಆಚೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತೀನಿ. ಶ್ರವಣ್ ಹೇಗಿದೆಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ಅದ್ರ ಸ್ಟ್ರಗಲ್ ಯಾರಿಗ್ ಗೊತ್ತು? ನಂಗೆ ಮಾತ್ರ ಗೊತ್ತು. ನಿಮಗ್ ಮಾತ್ರ ಗೊತ್ತು. ನಮಗ್ ನೋಡೋರ್ಗೆ ಮೈ ಗಾಡ್ ಈಸ್ ವೆರಿ ಲಕ್ಕಿ, ಎಷ್ಟ್ ಚೆನ್ನಾಗಿ ಎಷ್ಟೆಲ್ಲ ದುಡಿತಾರೆ, ಮರ್ಸಿಡೀಸ್ ಬೆಂಜ್. ಸೊ ಇದಿರತ್ತೆ. ಬಟ್ ನನ್ನ ನೋಡ್ತಿದಾಗ ಓ ಸೆಲೆಬ್ರಿಟಿ ಪಾ, ನೋಡು ಎಷ್ಟು ಈ ಹೀರೋಯಿನ್ ಆರಾಮಾಗಿ ಏನ್ ಅನ್ಕೊಂಡ್ಬಿಡ್ತಾರೆ ಗೊತ್ತಾ. ನಮ್ ಜೊತೆ ಅಸಿಸ್ಟೆಂಟ್ಸ್ ಎಲ್ಲ ಇರ್ತಾರಲ್ಲ, ನೋಡು ಸ್ವಲ್ಪನೂ ಏನನ್ ಕಷ್ಟ ಅನ್ನೋದೇ ಇರಲ್ಲ ಇವ್ರ ಲೈಫಲ್ಲಿ ಅಂತ ಅನ್ಕೋದೆ. ಬಟ್ ನನ್ ಕಷ್ಟ ನನಗೆ ಗೊತ್ತಾ. ಮೂವಿ ಇಂಡಸ್ಟ್ರಿಯಲ್ಲಿ ಇದೊಂದು ಕ್ವೆಶ್ಚನ್ ಔಟ್ ಆಫ್ ದ ಬ್ಲೂ. ಮೂವಿ ಇಂಡಸ್ಟ್ರಿಯಲ್ಲಿ ಒಂದು ಹೀರೋಯಿನ್ ಆಗಿ ಸೆಟ್ ಆಗಬೇಕು, ಯು ಹ್ಯಾವ್ ಟು ಅರ್ನ್ ವೆಲ್ ಅಂತ ಹೇಳಿದ್ರೆ ಎಷ್ಟು ಟೈಮ್ ತಗೊಳುತ್ತೆ? ಡೇ ಒನ್ನಿಂದನೇ ಈಗ ನೀವೊಂದು ಮೂವಿ ಸಿಕ್ತು, ಫಸ್ಟ್ ಮೂವಿಗೆ ಒಳ್ಳೆ ದುಡ್ಡು ಸಿಗತ್ತಾ ಪೇಮೆಂಟ್, ಆರ್ ಇಟ್ ಟೇಕ್ಸ್ ಟೈಮ್? ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಹ್ಯಾವ್ ಅ ಸ್ಟೇಬಲ್ ಕರಿಯರ್ ದಟ್ ಯು ಮೇಕ್ ಯುವರ್ ಸೇವಿಂಗ್ಸ್ ಅಂಡ್ ನೀವು ಒಂದು ಮನೆ ಮಾಡಿ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ ನಾನು ಹೇಗೆ ಅಂತ? ಸ್ಟೇಬಲ್ ಆಗಲಿಕ್ಕೆ ಎಷ್ಟು ಟೈಮ್? ಈಗ ಫಾರ್ ಕಾಂಟೆಂಟ್ ಕ್ರಿಯೇಷನ್ ಐ ವಿಲ್ ಟೆಲ್ ಯು, ಇನಿಷಿಯಲ್ ಡೇ ಇನ್ ದ ವೇರ್ ಯು ವಿಲ್ ಹ್ಯಾವ್ ಮನಿ. ಯಾರೆಲ್ಲ ಕಾಂಟೆಂಟ್ ಕ್ರಿಯೇಷನ್ ಮಾಡಿದ್ರೆ ಸ್ಲೋಲಿ ಬ್ರ್ಯಾಂಡ್ ಪ್ರಮೋಷನ್ಸ್ ಇರ್ಬೋದು ಮಾಡ್ತಾರೆ, ಅವ್ರು ಏನೋ ಬಿಸ್ನೆಸ್ ವಾಟ್ ಎವರ್. ಬಟ್ ವೆನ್ ಇಟ್ ಕಮ್ಸ್ ಟು ಆಕ್ಟಿಂಗ್ ಇಂಡಸ್ಟ್ರಿ, ವೆನ್ ಇಟ್ ಕಮ್ಸ್ ಟು ಫೈನಾನ್ಸಸ್, ಎಷ್ಟು ಟೈಮ್ ಆಗುತ್ತೆ ಟು ಕಮ್ ಟು ಅ ಪ್ಲೇಸ್ ವೇರ್ ಓಕೆ ಸೆಟ್? ಏನು ಹೇಳ್ಬೋದು? ಈಗ ಬಿಗಿನರ್ಸಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆಕ್ಟಿಂಗ್ ಬರಲಿಕ್ಕೆ, ಒಂದು ಫೇಮ್ ಎಸ್, ಬಟ್ ದೆನ್ ನಮ್ಮ ಬ್ರೆಡ್ ಆ್ಯಂಡ್ ಬಟರ್, ನಮ್ಮ ಎಕ್ಸ್ಪೆನ್ಸಸ್ ನಾವೇ ನೋಡ್ಕೊಳ್ಬೇಕು ತಾನೆ. ಮೂವಿ ಆಗುವಾಗ ಓಕೆ ಪ್ರೊಡಕ್ಷನ್, ಬಟ್ ದೆನ್ ನಮ್ದು ಇರುತ್ತೆ, ನಮ್ದು ಗೋಲ್ಸ್. ಸೊ ವಾಟ್ ಡು ಯು ಥಿಂಕ್? ಸಿ, ನೀನು ಇಂಡಸ್ಟ್ರಿಗೆ ಬಂದಿದ ತಕ್ಷಣನೇ ನೀನು ತುಂಬಾ ಚೆನ್ನಾಗಿ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀಯಾ, ಸೆಟಲ್ ಆಗ್ಬಿಡ್ತೀಯಾ ಅನ್ನೋದು ತಪ್ಪು. ಬಿಗಿನಿಂಗ್ ಎಷ್ಟು ಅರ್ನ್ ಮಾಡೋದು? ಬಿಗಿನಿಂಗ್ ಒಂದು ಫ್ರೆಶರ್ ಒಂದು ಇಂಡಸ್ಟ್ರಿ ಎಂಟರ್ ಆದ್ರು, ಸೀರಿಯಲ್ ಎಂಟರ್ ಆದ್ರು, ಸೊ ಅವ್ರದ್ದು ಪೇಮೆಂಟ್ ಎಷ್ಟಿರುತ್ತೆ ರಾಶಿಕಾ? ಬಿಗಿನರ್ ಒಂದು ಸತಿ ಸ್ಕ್ರೀನಲ್ಲಿ ಬಂದಿಲ್ಲ. ಸಿ, ಇಫ್ ಇನ್ ಕೇಸ್ ಮೇಜರ್ ರೋಲ್ ಅಂತೆಲ್ಲ ತಗೊಂಡ್ರೆ 5K ಪರ್ ಡೇ. ಓಕೆ. ಅಂಡ್ ಗೊತ್ತಿಲ್ಲ, ಪ್ರೊಡಕ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದಿಸ್ ಇಸ್ ಸೀರಿಯಲ್. ಮ್ಯಾಕ್ಸಿಮಮ್ ಅಂದ್ರೆ ಸೀರಿಯಲ್ ಅಲ್ಲಿ 50K 50Kನೂ ಇದೆ, 70 ಈ ತರನೂ ಇರುತ್ತೆ. ಅದೇ ಹೇಳ್ತಿಲ್ವಾ ಪ್ರೊಡಕ್ಷನ್. ಬಟ್ ಮೂವಿಯಲ್ಲಿ ಇಟ್ ಇಸ್ ನಾಟ್ ಪರ್ ಡೇ, ನೋ, ಮೂವಿ ಇಟ್ ಇಸ್ ಲಂಪ್ ಸಮ್. ಹೌದು, ದಿಸ್ ಪ್ರಾಜೆಕ್ಟ್ ಸೋ ಮಚ್ ಇಷ್ಟು ಅನ್ನೋ ತರ. ಇಲ್ಲಿ ಅದೇ ಹೇಳಲ್ವಾ, ನೀನ್ ಎಷ್ಟು ಕಷ್ಟ ಪಡ್ತೀಯಾ, ನಿನ್ ಲಕ್. ನಾನ್ ಇಷ್ಟು ವರ್ಷ ಕಷ್ಟಪಟ್ಟು ನಾನು ಒಂದ್ ಹೇಳಕ್ ಸಾಧ್ಯ, ಲಕ್ ತುಂಬಾ ಮ್ಯಾಟರ್ ಅಲ್ಲಿ. ಮೇಜರ್ ನಿಂಗೆ 50% ಹಾರ್ಡ್ ವರ್ಕ್, 50% ಲಕ್ ಅನ್ನೋದು ನಂಬಲ್ಲ ನಾನಿಲ್ಲಿ. ನಿಂಗೆ 99% ಲಕ್ ಅನ್ನೋದು ಇಂಪಾರ್ಟೆಂಟ್. ನಿಮ್ ಜೊತೆ ಜರ್ನಿ ಸ್ಟಾರ್ಟ್ ಮಾಡೋರು ತುಂಬಾ ಜನ ಉಳ್ಕೊಂಡವರು ಸಹ ಇದ್ದಾರೆ, ಅಂದ್ರೆ ಮೂವಿಗೆ ಎಂಟರ್ ಆಗ್ದಲೇನೂ ಇಲ್ಲ, ಆಗೇ ಇಲ್ಲ. ಸೊ ಇದೆಲ್ಲ ಇರತ್ತಲ್ಲ, ಲಕ್ ಏನಂತ ಮೇಜರ್ ರೋಲ್ ಇಲ್ಲಿ ಪ್ಲೇ ಆಗುತ್ತೆ ಇಲ್ಲಿ. ನಿಂಗೆ ಲಕ್ ಇಲ್ಲ ಅಂದ್ರೆ ನೀನ್ ಕಷ್ಟಪಡ್ತೀರ, ನೀನ್ ಕಷ್ಟಪಡ್ತಾನೇ ಇರಬೇಕು. ಈಗ ಎಷ್ಟೊಂದು ಜನ ಇಂಡಸ್ಟ್ರಿ ಬಗ್ಗೆನೇ ಐಡಿಯಾ ಇಲ್ಲ, ಬಟ್ ಅವ್ರು ಇಂಡಸ್ಟ್ರಿಲಿ ಇದ್ದಾರೆ, ಕಷ್ಟ ಪಡ್ದಲ್ಲೇ ಇಂಡಸ್ಟ್ರಿಲಿ ಇರ್ತಾರೆ. ಸೊ ನಾನು ಅದನ್ನ ಹೇಳೋದು, ಇಂಡಸ್ಟ್ರಿ ಗೊತ್ತಿಲ್ಲ, ಬಟ್ ಅದೇ ಇಂಡಸ್ಟ್ರಿಲಿ ಆಡಿಷನ್ಸ್ ಅಟೆಂಡ್ ಮಾಡಿಕೊಂಡು ರಿಜೆಕ್ಷನ್ಸ್ ಫೇಸ್ ಮಾಡ್ಕೊಂಡು ಎಲ್ಲ ಇರ್ತಾರೆ. ಅವ್ರಿಗೆ ಇನ್ನೂ ಒಂದು ಆಪರ್ಚುನಿಟಿನೂ ಸಿಕ್ಕಿರಲ್ಲ. ಸೊ ಇಟ್ಸ್ ಲಕ್. ನನಗೆ ಗೊತ್ತಿರೋ ಪ್ರಕಾರ ಐ ಕಾಲ್ ಇಟ್ ಲಕ್. ಯಾ. What is one thing that people don't know about Rashika that you want to share? Anything specific? ಏನು ರಾಶಿಕಾ ಜೋರು ಅಂತ ಹೇಳ್ತಾರಲ್ಲ, ಬಟ್ ಜೋರು ಆ ಸಿಚುವೇಶನ್ಗೆ. ಬಟ್ ರಾಶಿಕಾ ಇಸ್ ವೆರಿ ಸೆನ್ಸಿಟಿವ್, ತುಂಬ ಎಮೋಷ್ನಲ್ ಪರ್ಸನ್. ಆಚೆ ಕಡೆಯನ್ನ ತೋರಿಸ್ಕೊಂಡೆಲ್ಲ ಬಿಗ್ ಬಾಸ್ ಮನೇಲಿ ತೋರಿಸ್ಕೊಂಡ್ರೆ ಅದು ಒಂದು ಅವ್ರಿಗೆ ಪ್ಲಸ್ ಪಾಯಿಂಟ್. ಓ ರಾಶಿಕಾ ಇದನ್ನ ಇಟ್ಕೊಂಡು ನಾನು ಇವಳ ಜೊತೆ ಆಟ ಆಡ್ಬೋದು ಅನ್ನೋದು ಒಂದಿರತ್ತೆ. ಸೊ ನಾನು ಎಲ್ಲೋ ಅದನ್ನು ತೋರಿಸ್ಕೊಳಕ್ಕೆ ಹೋಗ್ತಿಲ್ಲ, ಬಟ್ ಆಸ್ ಅ ಪರ್ಸನ್ ಐ ಆಮ್ ಟು ಎಮೋಷ್ನಲ್, ಕಾಮ್ ಪರ್ಸನ್, ತುಂಬ ಎಮೋಷ್ನಲ್ ನಾನು. ವಾಟ್ ಈಸ್ ದ ಬಿಗ್ಗೆಸ್ಟ್ ಫಿಯರ್ ಇನ್ ಯುವರ್ ಲೈಫ್? ಹೆದರಿಕೆ ಆಗತ್ತಾ ಯಾವ್ದಾದ್ರು ವಿಷಯ ಬಗ್ಗೆ? ಡೆಫಿನೆಟ್ಲಿ. ಯಾವುದ್ರ ಬಗ್ಗೆ? ಒಂದು ವರ್ಕ್ ಅನ್ನೋದ್ರಲ್ಲಿ ಇಷ್ಟೆಲ್ಲ ನಾನು ತುಂಬ ಮ್ಯಾನಿಫೆಸ್ಟ್ ಮಾಡ್ತೀನಿ ನನ್ನ ಲೈಫಲ್ಲಿ. ಹೀಗಾಗಬೇಕು. ಇವತ್ತು ಇಲ್ಲಿ ಕೂತಿದ್ದೀನಿ ಅಂದರೆ ನಾ 5 years ನಾನು ಏನಾಗಿರ್ಬೇಕು ಅನ್ನೋದು ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ. ಹೌದಾ? ಹೀಗಿರ್ಬೇಕು ನನ್ನ ಲೈಫ್ 5 years ಅಲ್ಲಿ ಹೀಗಿರ್ಬೇಕು ಅನ್ನೋದನ್ನ ನಾನು ಸುಮ್ಮನೆ ಕೂತಿರ್ತೀನಿ ಅನ್ಕೊಳ್ಳಿ, ಬಟ್ ನನ್ನ ತಲೆಯಲ್ಲಿ ಅದು ಓಡ್ತಿರತ್ತೆ. ನಾನು ಮಲ್ಕೊಂಡಿರ್ತೀನಿ, ಅವಾಗ ನಾನು ಅದನ್ನು ಯೋಚನೆ ಮಾಡ್ತಿರ್ತೀನಿ. ಸೊ ಮ್ಯಾನಿಫೆಸ್ಟೇಷನ್ ತುಂಬ ಮಾಡ್ತೀನಿ ನನ್ನ ಲೈಫಲ್ಲಿ.
ಎಲ್ಲಿ ಒಂದೊಂದ್ಸಲ ಇದು ವರ್ಕ್ ಆಗುತ್ತೋ ಆಗಲ್ವೋ, ನಾನು ಅನ್ಕೊಂಡಿರೋಷ್ಟು ಮಾಡೋಕ್ಕಾಗತ್ತೋ ಅನ್ನೋದು ಒಂದು. ಇನ್ನೊಂದು ಭಯ ಯಾವ ಥರ ಗೊತ್ತಾ, ಎಲ್ಲಿ ನಾನು ಇಷ್ಟಪಟ್ಟವ್ರನ್ನ ಕಳ್ಕೊಂಡ್ಬಿಡ್ತೀನಿ. ಐ ಹ್ಯಾವ್ ದಿಸ್ 2 fears in my life. ದಟ್ ಈಸ್ ವೆರಿ Yeah. ಡಿಫಿಕಲ್ಟ್. ಅಂದ್ರೆ ಟ್ರಾಮಾ ಫೇಸ್ ಮಾಡಿದ್ದೀರಾ ನೀವು. ಹೌದು ಹೌದು. ಇಲ್ಲಾಂದ್ರೆ ಆ ಫಿಯರ್ ಬರಲ್ಲ ಅಲ್ಲ. ನಂಗೆ ಸಹ ಫಿಯರ್ ಇದೆ ದಟ್ ಯಾರಾದ್ರೂ ಅಟ್ಯಾಚ್ ಆಗ್ಬಿಟ್ಟು ಮತ್ತೆ ಕಳ್ಕೊಂಡ್ ಬಿಡ್ತೀನಿ, ಭಯ 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 ಇರುತ್ತೆ. ಸೊ ಅಟ್ಯಾಚ್ ಆಗ್ಲಿಕ್ಕೆ ಹೆದರಿಕೆ ಆಗ್ತದೆ ಅಲ್ವಾ, ನಂಬಕ್ಕೆ ಭಯ ಆಗೋಗುತ್ತೆ. ದಟ್ ಮೀನ್ಸ್ ಯು ಹ್ಯಾವ್ ಫೇಸ್ಡ್ a lot of things. So that was the question. ಒಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡ್ತಾ ಇದೀವಿ. ಖಾಲಿ 6 questions ಇರೋದು. ಅಲ್ಲಿ 6 questions ಏನೋ ಇಟ್ಟಿರ್ತೀರಾ. ಈಸಿ ಇರುತ್ತೆ. ಸರಿ, ಒಂದೇ ವರ್ಡ್ ಅಲ್ಲಿ ಆನ್ಸರ್ ಮಾಡಬೇಕು. ಹೌದಾ? ಹಾ, ರ್ಯಾಪಿಡ್ ಫೈರ್ ಅಲ್ಲ, ಟಕ್ 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 ಟಕ್. ಓಕೆ, ಡನ್. ಬಿಗ್ ಬಾಸ್. ಇನ್ಸ್ಟಿಟ್ಯೂಷನ್. ಬಿಕಾಸ್ ಯು ಕುಡ್ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ನಾನು ತುಂಬಾ ಕಲಿತೆ Love. ಅಲ್ಲಿಂದ. ಫ್ಯಾಮಿಲಿ. ವೆರಿ ನೈಸ್. ಫಿಲ್ಮ್ ಆರ್ ಮೂವೀಸ್. ಇಟ್ಸ್ ಎವ್ರಿಥಿಂಗ್ ಟು ಮೀ. ಮನಿ. ಮನಿ. ನನ್ನ ಮನಿ ಬಗ್ಗೆ ಅಷ್ಟೊಂದೆಲ್ಲ ಯೋಚನೆ ಮಾಡಲ್ಲ. ಬಟ್ ಇಟ್ಸ್ ಇಂಪಾರ್ಟೆಂಟ್. ಇಟ್ಸ್ ಇಂಪಾರ್ಟೆಂಟ್. ಸಿ, ನಾನು ಅದ್ರ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ. ಓಕೆ, ಸೊ ನಾಟ್ ಟೆನ್ಷನ್ ಇಲ್ಲ. ನಾವು ಕೆಲಸ ಮಾಡ್ತಿದ್ದೀನಿ, ನನಗೆ ದುಡ್ಡು ಬರ್ತಾ ಇದೆ, ಇವಾಗ ನನ್ನೇನೋ ಖರ್ಚು ಮಾಡ್ತೀನಿ, ನಾಳೆ ಇದೆಯಾ ಅನ್ನೋದ್ರ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ. ಮ್ಯಾರೇಜ್. ಬ್ಲಾಂಕಾ? ಇನ್ನು ಮ್ಯಾರೇಜ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಫುಡ್. ವಾಟ್ ಫುಡ್ ಯು ಪ್ರಿಫರ್? ಫುಡ್ ಅಂತ, ಊಟ ಅಂತ ಹೇಳೋ ನಿಮ್ಮ ಗೋ ಟು ಫುಡ್ ಅಂತ. ಇಂಡಿಯನ್ ಫುಡ್. ಅನ್ನ, ಮೊಸರು, ಸಾಂಬಾರ್. ವೆಜ್ಜಾ? ನಂಗೆ ನಾನ್ ವೆಜ್ ನಾನು. ಬಟ್ ಅದೇ ಹೇಳಲ್ವಾ, ನಂಗೆ ಈಗ ಒಂದು ಕಂಫರ್ಟ್ ಫುಡ್ ಅಂತ ಬಂದಾಗ ರೈಸ್ ಬೇಕೇ ಬೇಕು. ನಂಗೆ ಸಿಕ್ಕಾವಡೆ ಇಷ್ಟ. ಈಗ ನಾನು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ತಾ ಇರ್ತೀನಿ, ನಾವು ಅಮ್ಮಂಗೆ ಕಾಲ್ ಮಾಡ್ತೀನಿ, ಅಮ್ಮ ಅನ್ನ ಮತ್ತೆ ಬೇಳೆ ಸಾರು ಮಾಡಿಟ್ಬಿಡು, ಸಾಕು. ಫಿಟ್ನೆಸ್. ನಿಮ್ದು ಪೋಸ್ಟ್ ಎಲ್ಲ ನೋಡಿದ್ವಿ, ಆಬ್ಸ್ ಎಲ್ಲ ಹಾಕಿ ಪೋಸ್ಟ್. ಯು ಆರ್ ಇಂಟು ವರ್ಕಿಂಗ್ ಔಟ್? ಇವಾಗ ವರ್ಕೌಟ್ ಮಾಡ್ತಾ ಇಲ್ಲ, ಯೂಸ್ ಟು ವರ್ಕೌಟ್. ಇವಾಗ ಏನಿದ್ರು ಫುಡ್ ಅಲ್ಲೇ ಡಯಟ್ ಮಾಡ್ತಾ ಇದೀನಿ. ಫುಡ್ ಕಾನ್ಶಿಯಸ್ ಆಗಿರ್ತೀರಾ, ಹೆಲ್ದಿ ತಿಂತೀರಾ? ಹೌದು. ಹಾಗೆಲ್ಲ ವಿಷಯ. ಸೊ ದಿಸ್ ವಾಸ್ ಸಿಂಪಲ್ ರ್ಯಾಪಿಡ್ ಫೈರ್ ರೌಂಡ್ ವಿತ್ ರಾಶಿಕಾ. ಸೊ ಹೀಗೆಲ್ಲ ಕ್ವೆಶನ್ಸ್. ಸ್ನೇಹಿತರೆ, ನಿಮ್ಗೆ ಏನ್ ಅನ್ಸ್ತು? ಈಗ ನೀವು ನಮಗೆ ಹಿಂಗೆಲ್ಲ ಕ್ವೆಶನ್ಸ್ ಕೇಳ್ತೀರಾ, ಯಾರು ಕೂತ್ಕೊಂಡು ಕ್ವೆಶನ್ಸ್ ಕೇಳಿದಾರಾ ನಿಮ್ಗೆ? ಬೇರೆ ಪಾಡ್ಕಾಸ್ಟ್ ಹೋಗಿದ್ದೀನಿ ನಾನು. ನಿಮ್ಮ ಪಾಡ್ಕಾಸ್ಟ್ ಅಲ್ಲಿ ನಿಮ್ಗೆ ಯಾರು ಕ್ವೆಶನ್ ಕೇಳಿದಾರಾ? ಇಲ್ಲ. ಯಾಕೆ ನೀವು ಕೇಳ್ತೀರಾ ಈಗ? ಇಲ್ಲ, ಸುಮ್ಮನೆ ಕೇಳಿದೆ. ನೀವು ಹೋಗ್ತಿದ್ದೀರಾ ಬಿಗ್ ಬಾಸ್ಗೆ? ಎಲ್ಲರೂ ಕೇಳ್ತಾ ಇದಾರೆ ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ಶ್ರವಣ್ ಅಂತ. ಇಲ್ಲಪ್ಪ, ಹೇಳಿಪ್ಪ, ಪರವಾಗಿಲ್ಲ, ನಾನು ಎಲ್ಲೂ ರಿವೀಲ್ ಮಾಡಲ್ಲ. ಹೋಗ್ತಿಲ್ವಾ ಶ್ರವಣ್? ಈಗ ಆಪರ್ಚುನಿಟಿ ಬಂದ್ರೆ ನಿಮಗೆ ಬಿಗ್ ಬಾಸ್ಗೆ ಹೋಗಕ್ಕೆ ಏನ್ ಮಾಡ್ತೀರಾ? ಯೋಚನೆ ಮಾಡ್ತೀನಿ. ಯೋಚನೆ ಮಾಡಿ ಪ್ರೋಸ್ ಅಂಡ್ ಕಾನ್ಸ್ ಯೋಚನೆ ಮಾಡಿ ಮತ್ತೆ ಡಿಸಿಷನ್ ತಗೊಳ್ತೀನಿ. ಬಟ್ ಇರ್ತೀರಾ ನೀವು ಅಲ್ಲಿ? ನಾನು ಕೇಳ್ತೀನಲ್ಲ, ಇವಾಗ ನಿಮ್ಗೆ ನೋಡಿ, ಫಸ್ಟ್ ಪಾಯಿಂಟ್ ಫುಡ್. ನಾವಿದ್ದಾಗ ಸೀಸನ್ ಬರೀ 2 meals ಆಯ್ತಾ? ಬೆಳಿಗ್ಗೆ ಅದೆಷ್ಟೊತ್ತಿಗೆ ಎದ್ದೇಳ್ತೀವೋ ಏನೋ ತಗೊಂಡು ಹೋಗ್ತೀನಿ. ಏನು ಕಳ್ಸೋದ್ ಏನು ಕಳ್ಸ್ಕೊಡಲ್ಲ. ಏನೂ ಇಲ್ಲ, ನಿಮ್ ಕಂಪ್ಲೀಟ್ ನಿಮ್ ಬ್ಯಾಗ್ ಚೆಕ್ ಆಗುತ್ತೆ. ಹೌದಾ? ಚೆಕ್ ಮಾಡೇ ಒಳಗಡೆ ಬಿಡೋದು. ಫುಡ್ ಒಂದು ಪ್ರಾಬ್ಲಮ್. ಜಿಮ್ ಫುಡ್ ಸರಿ ಇರೋದ್ರೆ ಜಿಮ್ ಮಾಡಿ ಪ್ರಯೋಜನ ಇಲ್ಲಲ್ಲ. ಸೊ ಹೇಗೆ ಇದನ್ನ ಬಿಟ್ಟು ನಿಮ್ ಮನೆ ಒಳಗಡೆ ಇರಕ್ ಆಗುತ್ತಾ? ಕಷ್ಟ ಉಂಟು. ನಿಮ್ಗೆ ವೀಕ್ಲಿ ಒಂದು 3-4 eggs ಸಿಗದ್ ಕಷ್ಟ ಅಷ್ಟೇ. ದಿನಕ್ಕೆ ನಂಗೆ 500 grams ಚಿಕನ್ ಬೇಕು. ಬಟ್ ಇದನ್ನೆಲ್ಲ ಅಲ್ಲ, ಈಗ ನೀವು ಹೋಗ್ಬೇಕು ಅಂತ ಡಿಸಿಷನ್ ತಗೋತೀರಾ ಈಗ ಬಿಗ್ ಬಾಸ್ ಮನೆಗೆ, ಇದೆಲ್ಲ ಮ್ಯಾನೇಜ್ ಮಾಡಕ್ ಆಗುತ್ತಾ? ಅಷ್ಟೇ. ಅದು ಏನಾದ್ರೂ ಲೂಪ್ ಹೋಲ್ ಇರ್ಬೋದು. ಎಂತ ಲೂಪ್ ಹೋಲ್? ಎಂತದೂ ಇಲ್ಲ. ಏನ್ ಸೆಟ್ ಮಾಡ್ತೀರಾ ಹೇಳಿ ನಂಗೆ ದಿನ ಒಂದು 10 ಮೊಟ್ಟೆ ಕಳಿಸಿ ಅಂತ. ಕಷ್ಟ. ಸೊ ಹೀಗೆ ಇದು ನಂಗೆ ಕಷ್ಟ ಉಂಟು. ಅದ್ರ ಬಗ್ಗೆ ಮಾತಾಡೋದು. ನಿಮ್ಗೆ ಸೀರಿಯಲ್ ಮೂವಿ ಆಪರ್ಚುನಿಟಿ? ಒಂದ್ಸತಿ 2 ಸತಿ ಕಾಲ್ ಮಾಡಿದ್ರು ಒಬ್ರು, ನಂಗೆ ಆಕ್ಟಿಂಗ್ ಬರಲ್ಲ ಅಂತ ಹೇಳ್ಬಿಟ್ಟೆ. ಪ್ರಾಬಬ್ಲಿ ಬಿಕಾಸ್ ಆಫ್ ದ ಆಕ್ಟಿಂಗ್ ಮಾಡ್ತಿರಲ್ಲ ನೀವು. ಎಂತ ಇದು ಆಕ್ಟಿಂಗ್? ಇದು ಆಕ್ಟಿಂಗ್ ಅಲ್ಲ, ನಿಮ್ಮ ರೀಲ್ಸ್ ಎಲ್ಲ ನೋಡ್ತಾ ಅದು 1 ನಿಮಿಷ ಫಿಟ್ನೆಸ್ ಬಗ್ಗೆ ಮಾತಾಡ್ಲಿಕ್ಕೆ ಎಷ್ಟೊತ್ತು ತಗೊಳ್ತದೆ. ಟಕ್ 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 ಮುಗಿತು. ಅಲ್ಲಿ ಅರ್ಧ ಗಂಟೆ 1 ಗಂಟೆ ಎಪಿಸೋಡ್ ಆಕ್ಟಿಂಗ್ ಮಾಡ್ಬೇಕು. ಅಳು ಅಂದ್ರೆ ಅಳ್ಬೇಕು, ನಗು ಅಂದ್ರೆ ನಗ್ಬೇಕು. ಬರಲ್ವಾ ನಿಮ್ಗೆ? ಟ್ರೈ ಮಾಡಿದೀರಾ? ಇಲ್ಲ, ಆಕ್ಟಿಂಗ್ ಮಾಡಿ ಟ್ರೈ ಮಾಡಲಿಲ್ಲ. ಬಟ್ ಇಮೋಷನಲ್ ಆಗಿ ಕೂಗಿದ್ದೀನಿ ತುಂಬಾ ಸತಿ, ಹತ್ತಿದ್ದೀನಿ. ಅದು ಹಾಗೆ ನಾನು ಇಮೋಷನಲ್ ಪರ್ಸನ್. ಬಟ್ ದೆನ್ ಒಂದು ಸ್ಕ್ರೀನಿಗೋಸ್ಕರ
ಯು ಹ್ಯಾವ್ ಟು ಬಿ. ಈಗ ಈ ಸಿಚುವೇಶನ್ ಬಂದ್ರೆ ಈ ತರ ಮಾಡ್ಬೇಕು. ನಾಚಿಕೆ ಆಗುತ್ತೆ ನಂಗೆ. ಓಕೆ, ನನ್ನ ಲಾಸ್ಟ್ ಕ್ವೆಶನ್, ಶ್ರವಣ್ ಅವ್ರ ಮದ್ವೆ ಯಾವಾಗ? ನೀವು ಒಳ್ಳೆ ನಂಗೆ ಬಾಂಬ್ ಬಿಟ್ರಲ್ಲ. ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದಾಗ ನಿಮ್ಮ ಫ್ರೆಂಡ್ಸ್ ಬರೀ ಹುಡ್ಗಿನ ಹುಡ್ಕದ್ರಲ್ಲೇ ಆಗೋಗ್ಬಿಟ್ಟಿದ್ದಾರೆ ನಿಮ್ಗೆ. ಪ್ರಾಯ ಆಯ್ತಲ್ಲ. ಆದ್ರೆ ಇಲ್ಲ, ಐ ಆಮ್ ಜಸ್ಟ್ 28. ಬಟ್ ದೆನ್ ರೈಟ್ ಹುಡುಗಿ ಸಿಕ್ಕಿದಾಗ, ರೈಟ್ ಕನೆಕ್ಷನ್ ಆದಾಗ, ರೈಟ್ ಟೈಮ್ ಬಂದಾಗ ಅದ್ರಷ್ಟೇ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಸುಮ್ನೆ ನಾವು DM ಮಾಡಿ ಇಲ್ಲಿ ಯಾರೋ ಹುಡ್ಗಿನ ತೋರ್ಸ್ಬಿಟ್ಟು ನೋಡಿ ಇಲ್ಲಿ ಸಿಂಗಲ್ ಆಗಿದ್ದಾರೆ ಶ್ರವಣ್ ಅವರು, ಅವ್ರ ಹಾಗೆ ಕಾಮಿಡಿ ಹಾಗೇನಾ? ಸೊ ಸೀರಿಯಸ್ ಆಗಿ ನೀವು ಹುಡುಕ್ತಾ ಇಲ್ಲ ಹುಡ್ಗಿನ ಹಾಗಿದ್ರೆ? ಇಲ್ಲ, ಐ ಆಮ್ ನಾಟ್ ಹಂಟಿಂಗ್. ಐ ಮೀನ್ ನಾಟ್ ಹಂಟಿಂಗ್, ಐ ಆಮ್ ನಾಟ್ ಸರ್ಚಿಂಗ್. ಏನ್ ಹಂಟಿಂಗ್ ಅಲ್ಲ, ಹುಡುಗಿ ಬೇಕು ಅಂತ ಟೆನ್ಷನ್ ಅಲ್ಲಿ ಇಲ್ಲ. ಬಟ್ ದೆನ್ ಇಫ್ ಇಟ್ ಹ್ಯಾಪನ್ಸ್ ಅಷ್ಟೇ. ನೋಡಿ ಸ್ನೇಹಿತರೆ, ಸೊ ಹೇಗಾಯ್ತು ಫೀಲಿಂಗ್? ಚೆನ್ನಾಗಿತ್ತು, ರಿಫ್ರೆಶಿಂಗ್, ಗುಡ್ ಮೆಮೊರೀಸ್, ಬಿಗ್ ಬಾಸ್, ಹಾರ್ಟ್ ಬ್ರೇಕ್ಸ್ ಎಲ್ಲ. ಅಷ್ಟೊಂದು ಡೀಪ್ ಆಗಿ ನಾವು ಹೋಗಿಲ್ಲ ಅಲ್ಲ. ನೀವು ಬಿಡ್ಲಿಲ್ಲ ನೋಡಿ ಸ್ನೇಹಿತರೆ. ಪಾರ್ಟ್ 2 ಬೇಕಂದ್ರೆ ಹೇಳಿ. ಪಾರ್ಟ್ 2 ಬೇಕಂದ್ರೆ ಹೇಳಿ, ಪಾರ್ಟ್ 2 ನಾವು ಮಾತಾಡೋಣ. ಪಾರ್ಟ್ 2 ಅಲ್ಲಿ ನಾವು ಅಡಿಗೆ ಮಾಡ್ಕೊಂಡು ಮಾತಾಡೋಣ, ಏನಾದ್ರು ಮಾಡ್ಕೊಂಡು ಮಾತಾಡೋಣ. ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಲ್ಲ? ನಿಮ್ಗೆ ಹೆಲ್ದಿಯಾಗಿ ಏನಾದ್ರು ಮಾಡ್ಕೊಡಿ. ಆಗ ಡೀಪ್ ಆಗಿ ಮಾತಾಡ್ಬೇಕು ನೀವು. ಎಲ್ಲ ವಿಷಯ ಸ್ನೇಹಿತರ ಹತ್ರ ಕೇಳುವ. ಅವ್ರ ಕ್ವೆಶ್ಚನ್ಸ್ ರಾ ಅನ್ಕಟ್ ಎಪಿಸೋಡ್ 2 ಬೇಕು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ, ಕಮೆಂಟ್ ಮಾಡಿ. ಎಸ್, ಅವ್ರು ಕಮೆಂಟ್ ಮಾಡ್ಲಿ. ಅವ್ರು ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಪಾರ್ಟ್ 2 ಮಾಡೋಣ. ಫುಲ್ ರಾ, ನೋ ಫಿಲ್ಟರ್, ರಾ. ಸರಿ, ಓಕೆ. ಯಾ, ಖುಷಿ ಆಯ್ತಾ? ಖುಷಿ ಆಯ್ತು. ಯಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಯುವರ್ ಟೈಮ್. ಶೂಟ್ ಮಿಡ್ಲಲ್ಲಿ ಇಲ್ಲಿ ಬಂದ್ರಿ, ಅಷ್ಟರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದ್ರಿ. ತುಂಬಾ ಹತ್ರ ಇದ್ದೀರಾ ನೀವು. ಆ ಕಡೆ ಬರ್ತಾ ಇದ್ದೀನಿ, ಸೌತ್ ಬ್ಯಾಂಗ್ಳೂರ್. ತುಂಬಾ ಹತ್ರ, ಬನ್ನಿ. ಸೆಕೆಂಡ್ ಪಾರ್ಟ್ ಮಾಡೋಕೆ ಅಲ್ಲೇ ಮಾಡ್ಬೋದು. ಸೊ ಹಾಗೆಲ್ಲ ವಿಷಯ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೊಂದು ಚಿಕ್ಕ ಹ್ಯಾಂಪರ್ ಕೊಡ್ತಿದ್ದೀವಿ. ಇದು ಹೂವೆಲ್ಲ ಇಟ್ಟು ಕೊಟ್ಟಿದ್ದೀವಿ. ಸ್ಮಾಲ್ ಗಿಫ್ಟ್ ಫ್ರಮ್ ಅವರ್ ಸೈಡ್, ತಗೊಳ್ಳಿ. ಥ್ಯಾಂಕ್ ಯು ಶ್ರವಣ್. ನೀವು ಡ್ರೈ ಫ್ರೂಟ್ಸ್ ಎಲ್ಲ ತಿಂತೀರಾ ಗೊತ್ತಿಲ್ಲ. ದಿಸ್ ಇಸ್ ಪ್ಲಾಂಟ್ ಯಾವಾಗಲೂ ಕೊಡ್ಬೇಕಂತೆ. ಇಟ್ ಈಸ್ ಎಂತ ಹೇಳ್ತಾರೆ ಇದಕ್ಕೆ, ಸೈನ್, ಒಳ್ಳೆ ಪಾಸಿಟಿವಿಟಿ ಸೈನ್. ನೀವಲ್ಲಿ ಕಷ್ಟ ಆಗಿದ್ರೆ ಇಟ್ಬಿಡಿ, ಬಟ್ ದೆನ್ ದಟ್ಸ್ ಆಲ್ ಸ್ಮಾಲ್ ಗಿಫ್ಟ್ ಫಾರ್ ಯು. ಹಾಗೆ ಎಲ್ಲ ಹೇಳ್ತಾ ಸ್ನೇಹಿತರೆ, ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ರಿ. ತುಂಬಾ ವಿಷಯ ಗೊತ್ತಾಯ್ತು, ತುಂಬಾ ವಿಷಯ ಗೊತ್ತಾಗ್ಲಿಲ್ಲ, ಅದಕ್ಕೆ ಕಮೆಂಟ್ ಮಾಡ್ಲಿಕ್ಕೆ ಹೇಳಿರೋದು. ಸೊ ನಾವು ಈ ವಿಡಿಯೋನ ಇಲ್ಲೇ ವ್ರಾಪ್ ಅಪ್ ಮಾಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಲ್ಲ? ಯಾ, ಖುಷಿ ಆಯ್ತು. ನಿಮಗೆ ಸ್ನೇಹಿತರೆ ಖುಷಿ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ, ಆ್ಯಂಡ್ ಆಫ್ಕೋರ್ಸ್ ಮೂವಿ ಬರ್ತಾ ಇದೆ ಇವ್ರದ್ದು ಪ್ಯಾರ್ ಅಂತ ಹೇಳಿ. ಎಲ್ಲರೂ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಾಗ್ಲಿ. ಆಲ್ ದ ಬೆಸ್ಟ್ ಅಂತ ಹೇಳಿ. ಥ್ಯಾಂಕ್ ಯು ಶ್ರವಣ್. ಬಾಯ್, ಟೇಕ್ ಕೇರ್, ಸಿ ಯು. Cheers.